ಎಲ್ಲರಿಗೂ ನಮಸ್ಕಾರ. ಈಗ ನಾವು ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯ ನೋಡೋಣ, ಹಣ ಮತ್ತು ಸಾಲ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಹಣದ ಅರ್ಥ, ಉಗಮ ಮತ್ತು ಕಾರ್ಯಗಳು, ಬ್ಯಾಂಕುಗಳ ಮಹತ್ವ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು, ಹಣದ ಪೂರೈಕೆ ಮತ್ತು ಅದರ ಮಾಪನ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಳವಡಿಸಿಕೊಂಡಿರುವ ಸಾಲ ನಿಯಂತ್ರಣ ಕ್ರಮಗಳು. ಇನ್ನು ಮೊದಲೇದಾಗಿ ಹಣದ ಅರ್ಥ ಮತ್ತು ಮಹತ್ವ ಅಂತ. ಮಹತ್ವ ಏನನ್ನೋದನ್ನು ನೋಡೋಣ. ಇವಾಗ ಹಣ ಅಂತಂದರೆ ಏನು, ಅದು ನಮಗೆ ಯಾಕೆ ಬೇಕು ಅನ್ನೋದು. ಈಗ ಹಣವು ಒಂದು ಮಹತ್ವದ ಆವಿಷ್ಕಾರವಾಗಿದ್ದು, ಅದು ನಮ್ಮ ದೈನಂದಿನ ವ್ಯವಹಾರ ನಡೆಸುವುದನ್ನು ಸುಗಮಗೊಳಿಸಿ ಸರಕು ಸೇವೆಗಳ ಮೌಲ್ಯ ನಿರ್ಣಯ, ಮೌಲ್ಯ ಅಥವಾ ಸಂಪತ್ತಿನ ಸಂಗ್ರಹಗಳಿಗೆ ಅನುಕೂಲತೆ ಒದಗಿಸಿದೆ. ಹಣದಿಂದ ಸರಕು ಸೇವೆಗಳನ್ನು ಖರೀದಿಸಬಹುದು. ಅದು ಪಾವತಿಯ ಮಾಧ್ಯಮವಾಗಿ, ಮೌಲ್ಯದ ಮಾಪನವಾಗಿ ಮತ್ತು ಸಂಗ್ರಹ ಮಾಧ್ಯಮವಾಗಿ ಸರ್ವಸಾಮಾನ್ಯವಾಗಿದೆ. ರಾಬರ್ಟ್ಸನ್ ಅವರ ಪ್ರಕಾರ, ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವಾಣಿಜ್ಯಿಕ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತು ಹಣವಾಗಿದೆ. ಇನ್ನು ಈ ಹಣ ಅಂತಂದರೆ ಏನಿದೆ, ಈ ಹಣ ಅನ್ನೋದೊಂದು ಒಳ್ಳೆ ಮಹತ್ವದಂತಹ ಆವಿಷ್ಕಾರ ಆಗಿದ್ದು, ಇವಾಗ ಇಡೀ ಜಗತ್ತು ನಾವು ನೋಡ್ತಿರ್ಬೋದು, ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಸಾಮಾನು ಕೂಡ ಖರೀದಿಸ್ಬೇಕಂತಂದ್ರೂ ಕೂಡ ಏನು ಅಲ್ಲಿ ಹಣ ಅನ್ನೋದು ಬೇಕಾಗತ್ತೆ ಅಂತ, ಮತ್ತು ಅದು ಮಹತ್ವದ ಒಂದು ಆವಿಷ್ಕಾರ ಆಗಿದೆ ಅಂತ. ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುದೇ ಒಂದು ವ್ಯವಹಾರವನ್ನು ನಡೆಸೋದಕ್ಕೆ ಈ ಹಣ ಅನ್ನೋದು ಬೇಕೇ ಬೇಕು. ಮತ್ತು ಯಾವುದೇ ಒಂದು ವಸ್ತುವಿನ ಒಂದು ಬೆಲೆಯನ್ನು ಬೇಕು. ಇವಾಗ ಯಾವುದೇ ಒಂದು ವಸ್ತು ತೊಗೊಂಡ್ರೆ ಅದ್ರ ಬೆಲೆ ಎಷ್ಟು ಅನ್ನೋದು ಅದನ್ನ ನಿರ್ಣಯ ಮಾಡೋದಕ್ಕೂ ಕೂಡ ಈ ಹಣ ಅನ್ನೋದು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳಬಹುದು. ಮತ್ತು ಈ ಒಂದು ಹಣದಿಂದ ನಾವು ಬೇರೆ ಬೇರೆ ಸರಕುಗಳನ್ನು ಅಥವಾ ಸೇವೆಗಳನ್ನೆಲ್ಲ ಖರೀದಿಸಬಹುದು. ಮತ್ತು ಅದೇನು, ಇವಾಗ ನಾವು ಏನೇ ಒಂದು ವಸ್ತು ಖರೀದಿ ಮಾಡಿದರೆ ಅದಕ್ಕೆ ಪಾವತಿಯ ಥರ ಇದು ಒಂದು ವರ್ತಿಸುತ್ತೆ ಅಂತ ಹೇಳ್ಬೋದು. ಮತ್ತು ಈ ಮೌಲ್ಯದ ಮಾಪನ, ಈ ಒಂದು ಮೌಲ್ಯವನ್ನು, ಅದರ ಒಂದು ವಸ್ತುವಿನ ಬೆಲೆಯನ್ನು ಅಳಿಲಿಕ್ಕೆ ಈ ಒಂದು ಹಣ ಅನ್ನುವುದೇನಿದೊಂದು ಒಂದು ಮಾಪನ ಆಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಮತ್ತು ರಾಬರ್ಟ್ಸನ್ ಅವರ ಪ್ರಕಾರ ಏನಂತ ಅಂದರೆ, ಈ ಒಂದು ಸರಕುಗಳಿಗಾಗಿ ನಿಮ್ಗೆ ಏನಾದರೂ ಸರಕುಗಳು ಬೇಕು ಅಂತಂದರೆ ಅವುಗಳಿಗೆ ಪರವಾಗಿ, ಅಂದರೆ ಅವುಗಳ ಬದಲಾಗಿ ನೀವೇನಾದರೂ ಕೊಡ್ತಿರ್ತೀರಲ್ಲ, ಅದಕ್ಕೋಸ್ಕರ ಅಥವಾ ಬೇರೆ ಯಾವುದಾದ್ರೂ ವಾಣಿಜ್ಯ ಸಾಲಗಳನ್ನು ತೀರಿಸುವಲ್ಲಿ ನೀವೇನಾದರೂ ಒಂದು ವಸ್ತುವನ್ನು ಬಳಸಿದರೆ ಅದೇ ವಸ್ತುಗೆ ಅವ್ರು ಏನಂತ ಹೇಳ್ತಾರೆ, ಹಣ ಅಂತ ಹೇಳ್ತಾರೆ. ಇವಾಗೆಲ್ಲ ನಾವು ಸಾಲ ತೀರಿಸಬೇಕಾದ್ರೆ ಅಥವಾ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೆ ಹಣವನ್ನು ಕೊಡ್ತಿದ್ವಿ. ಆದರೆ ಮೊದಲಿನ ಕಾಲದಲ್ಲೆಲ್ಲ ಹಾಗಲ್ಲ. ಇವಾಗ ಯಾರಿಗಾದ್ರೂ ಒಬ್ಬರಿಗೆ ಜೋಳ ಬೇಕಾಗಿತ್ತು ಅಂದರೆ, ನಾನು ಇಷ್ಟು ಜೋಳ ಕೊಡ್ತೀನಿ, ನೀನು ನನಗೆ ಗೋಧಿ ಕೊಡು ಅಂತ. ಹಾಗೆ ಯಾವುದಾದ್ರೂ ಒಂದು ಸರಕು ಬೇಕಾಗಿತ್ತಂದರೆ ಅದರ ಪರವಾಗಿ, ಅಂದರೆ ಅದನ್ನು ತಗೊಳ್ಳುವಾಗ ಒಂದು ಸಂದಾಯ ಏನು ಮಾಡಬೇಕಾಗಿರುತ್ತೋ ಅದ್ರ ಬದಲಾಗಿ ನೀನು ಯಾವುದೇ ವಸ್ತು ಕೊಟ್ಟರು ಕೂಡ ಅದಕ್ಕೆ ಹಣ ಅಂತ ಹೇಳಿ ರಾಬರ್ಟ್ಸನ್ ಅವರು ಹೇಳ್ತಾ ಇದ್ರು. ಇನ್ನು ಈ ಹಣ ಹೆಂಗೆ ಹುಡ್ತು, ಹಣದ ವಿಕಾಸ ಹೆಂಗಾಯಿತು ನೋಡೋಣ. ನಾವೆಲ್ಲ ಈಗ ಕಾಗದದಿಂದ ತಯಾರಿಸಿದ ನೋಟುಗಳನ್ನಲ್ಲದೆ ನಾಣ್ಯಗಳನ್ನು ಹಣವಾಗಿ ಬಳಸುತ್ತಿದ್ದೇವೆ. ಆದರೆ ಈಗ ನಾವು ಉಪಯೋಗಿಸುತ್ತಿರುವ ಹಣವು ಹಲವು ವರ್ಷಗಳ ಅವಧಿಯಲ್ಲಿ ವಿಕಾಸಗೊಂಡಿದೆ. ಈ ವಿಕಾಸದ ಹಂತಗಳನ್ನು ನಾವು ಈಗ ಅಭ್ಯಸಿಸೋಣ. ಅಂದರೆ ಈಗಿನ ಕಾಲದಲ್ಲೆಲ್ಲ ನಾವು ಹೆಂಗೆ ಉಪಯೋಗಿಸ್ತಿದ್ದೇವೆ ಹಣನ, ನೋಟುಗಳು ಬಂದಿದ್ದಾವಲ್ಲ, ನೋಟ್ಗಳಿದೆ, ಮತ್ತು ಅಲ್ಲಲ್ಲೆಲ್ಲೂ ಒಂದೊಂದು ಕಡೆ ಎಲ್ಲ ನಾಣ್ಯಗಳಿದ್ದಾವೆ. ಆದರೆ ಈ ನೋಟ್ ಅನ್ನುವಂಥದ್ದು ಇವಾಗಲೇ ಬಂದಿರೋದು, ಹಳೆಯ ಕಾಲದಿಂದನೂ ಕೂಡ ಈ ಹಣ ಅನ್ನುವುದು ಬೇರೆ ಬೇರೆ ರೀತಿಯಲ್ಲಿದೆ. ಅದು ಯಾವ ಹಂತದ ಆ ಒಂದು ನೋಟ್ ಆಗಬೇಕಂತಂದರೆ ಅದು ಮೊದಲು ಯಾವ ರೂಪದಲ್ಲಿತ್ತು, ಯಾವ ರೂಪದಿಂದ ಅದು ಇವಾಗ ನೋಟ್ ಆಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ. ಈಗ ಮೊದಲೇದಾಗಿ ಅವುಗಳ ಹಂತಗಳನ್ನು ನೋಡೋಣ. ಮೊದಲೇದು ಸಾಟಿ ವಿನಿಮಯ ಪದ್ಧತಿ. ಪುರಾತನ ಕಾಲದಲ್ಲಿ ಜನರು ಹಣವನ್ನು ಬಳಸದೆ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಸಾಟಿ ವಿನಿಮಯವು ಅತಿ ಕಷ್ಟಕರ ವ್ಯಾಪಾರ ವಿಧಾನವಾಗಿತ್ತು. ಉದಾಹರಣೆಗೆ, ನಿನ್ನ ಹತ್ತಿರ ಹಸು ಇದ್ದು ಅದರ ಬದಲಾಗಿ ಕುರಿಯನ್ನು ಬಯಸಿದರೆ ಆಗ ನೀನು ಕುರಿ ಹೊಂದಿದವರನ್ನು ಹುಡುಕಬೇಕಾಗುತ್ತಿತ್ತು. ಅಷ್ಟೇ ಅಲ್ಲದೆ ಕುರಿ ಬದಲಿಗೆ ಹಸು ಬೇಕಾದ ಅವಶ್ಯವಿರುವ ವ್ಯಕ್ತಿಯನ್ನೇ ಹುಡುಕಬೇಕಾಗುತ್ತಿತ್ತು. ಕೊನೆಗೆ ಅಂತಹ ವ್ಯಕ್ತಿಯನ್ನು ನೀನು ಹುಡುಕಿದರೂ ಆಗ ಮೌಲ್ಯ ನಿರ್ಣಯದ ಸವಾಲು ಎದುರಾಗುತ್ತಿತ್ತು. ಅಂದರೆ ಒಂದು ಹಸುವಿಗೆ ಎಷ್ಟು ಕುರಿಗಳು ಸಮ? ಹಸುವನ್ನು ಅಥವಾ ಕುರಿಗಳನ್ನು ವಿಭಜಿಸುವ ಬಗ್ಗೆ ಹೇಗೆ? ಆದುದರಿಂದ ಸಾಟಿ ವಿನಿಮಯ ಪದ್ಧತಿಯು ಹಲವಾರು ಅನಾನುಕೂಲತೆಗಳನ್ನು ಹೊಂದಿತ್ತು. ಇವಾಗ ಸಾಟಿ ವಿನಿಮಯ ಪದ್ಧತಿ ಅಂತಂದರೆ ಯಾವುದಾದ್ರೂ ಒಂದು ವಸ್ತುಗಳ ಬದಲಾಗಿ ನಾವು ಇನ್ನೊಂದು ವಸ್ತುವನ್ನು ಅವರಿಗೆ ಕೊಡುವಂತಹದ್ದು. ಅಂದರೆ ಇವಾಗೆಲ್ಲ ಹಳೆ ಕಾಲದಲ್ಲಿ, ಅಂದರೆ ಪುರಾತನ ಕಾಲದಲ್ಲೆಲ್ಲ ಆವಾಗ ಹಣ ಅಂತ ಇರ್ತಿರ್ಲಿಲ್ಲ. ಆವಾಗ ಅವ್ರು ಏನು ಮಾಡ್ತಾಯಿದ್ರು, ಇವಾಗ ಅದೇ ಹೇಳಿದ್ನಲ್ಲ, ಗೋಧಿ ಜೋಳದ ಹೆಂಗೆ ಉದಾಹರಣೆ ಇತ್ತು ಹಾಗೇನೆ ಇಲ್ಲಿ ಇವಾಗ ಒಬ್ಬನಿಗೆ ಯಾರಿಗಾದ್ರೂ ಅವನಿಗೆ ಕುರಿ ಬೇಕಾಗಿತ್ತು, ಅವನಿಗೆ ಏನು ಆ ಹಸುವನ್ನು ಮಾರಿ ಅವನಿಗೆ ಕುರಿ ಬೇಕಾಗಿರ್ತಿತ್ತಲ್ವ. ಇವಾಗ ಒಂದು ಹಸುವನ್ನು ಮಾರಬೇಕಾಗಿತ್ತಂದರೆ ಇನ್ನೊಬ್ಬನಿಗೆ ಯಾರಿಗೆ ಹಸು ಬೇಕಾಗಿರ್ತಿತ್ತಲ್ಲ ಅವನ್ನೇ
ಹಸುವನ್ನೇ ಅವ್ನು ಹುಡುಕ್ಬೇಕಾಗಿತ್ತು. ಮತ್ತು ಏನು ಇವಾಗ ಒಂದು ಹಸುವನ್ನು ಮಾರಬೇಕಂತಂದರೆ ಅದಕ್ಕೆ ಬದಲಾಗಿ ಅವ್ನು ಎಷ್ಟು ಕುರಿಗಳನ್ನ ಕೊಡಬೇಕು, ಎಷ್ಟು ಮೌಲ್ಯವನ್ನು ನಿರ್ಧಾರ ಮಾಡಬೇಕು. ಯಾಕಂದರೆ ಒಂದು ಹಸುವಿನ ಬೆಲೆ ಒಂದು ಕುರಿ ಬೆಲೆ ಸಮ ಇರೋದಿಲ್ಲ ಅಲ್ವಾ. ಯಾಕಂದರೆ ಹಸುವಿನಿಂದ ಬಂದಂತಹ ಒಂದು ಉತ್ಪನ್ನಗಳ ಬೆಲೆನೇ ಬೇರೆ ಇರುತ್ತೆ, ಕುರಿಗಳ ಉತ್ಪನ್ನಗಳ ಬೆಲೆನೇ ಬೇರೆ ಇರುತ್ತೆ. ಹಾಗೆ ಒಂದು ಹಸುವಿಗೆ ಎಷ್ಟು ಕುರಿಗಳು ಸಮ ಆಗ್ಬೋದು, ಈ ಥರ ಎಲ್ಲನೂ ಕೂಡ ಆಗ್ತಿತ್ತು. ಆದ್ದರಿಂದ ಈ ಒಂದು ಸಾಟಿ ವಿನಿಮಯ ಪದ್ಧತಿಯನ್ನು ಅಷ್ಟು ಸಮಂಜಸವಾದಂತಹ ಪದ್ಧತಿ ಇರಲಿಲ್ಲ. ಅಲ್ಲಿ ತುಂಬ ಅನಾನುಕೂಲತೆಗಳಿದ್ವು ಅಂತ ನಾವು ನೋಡಿದ್ವಿ. ಈಗ ವಸ್ತು ರೂಪದ ಹಣ. ಮಾನವ ನಾಗರಿಕತೆಯ ವಿಕಾಸದ ನಂತರದ ಹಂತದಲ್ಲಿ ನಿರ್ದಿಷ್ಟಪಡಿಸಿದ ಗಾತ್ರ ಮತ್ತು ತೂಕದ ವಸ್ತುವೊಂದನ್ನು ಹಣವೆಂದು ಅಂಗೀಕರಿಸಿ ಜನರು ಆ ಪ್ರಮಾಣಿತ ವಸ್ತುವಿನ ಮೂಲಕ ಇತರ ಪ್ರತಿಯೊಂದರ ಮೌಲ್ಯವನ್ನು ಅಳೆಯುತ್ತಿದ್ದರು. ವಿವಿಧ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಹಣ ಎಂದು ಪರಿಗಣಿಸಿ ಬಳಸಲಾಗುತ್ತಿತ್ತು. ಉದಾಹರಣೆಗೆ ಗ್ರೀಸ್ನಲ್ಲಿ ಜಾನುವಾರುಗಳು, ರೋಮ್ನಲ್ಲಿ ಕುರಿಗಳು, ಚೀನಾದಲ್ಲಿ ಹಲ್ಲುಗಳು ಇತ್ಯಾದಿ. ಆದರೆ ವಸ್ತುರೂಪದ ಹಣವು ಸಾಟಿ ವಿನಿಮಯ ಪದ್ಧತಿಯ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ. ಇವಾಗ ಸಾಟಿ ವಿನಿಮಯ ಪದ್ಧತಿ ಬಗ್ಗೆ ನೀವು ನೋಡಿದ್ರಿ. ಇನ್ನು ವಸ್ತು ರೂಪದ ಹಣ ಅಂತಂದ್ರೇನು, ಆವಾಗಲೂ ಕೂಡ ಹಣ ಇದ್ದಿದ್ದಿಲ್ಲ. ಅಂದರೆ ಅವರು ಆ ಹಣದ ಬದಲಾಗಿ ಏನಾದರೂ ಒಂದು ವಸ್ತುವೊಂದನ್ನು ನೀಡಬೇಕಾಗಿತ್ತು. ಇವಾಗ ನಿಮ್ಗೊಂದು ಏನೋ ಬೇಕು ಅಂತಂದರೆ ಈ ಒಂದು ವಸ್ತು ಅಂತ ಹೇಳಿ ಅಲ್ಲಿ ಆ ದೇಶದಲ್ಲಿ ನಿಗದಿಪಡಿಸ್ತಿದ್ರು. ನಿಂಗೊಂದು ಒಂದು ವಸ್ತು ಬೇಕು ಅಂತಂದರೆ ಈ ಒಂದು ಅವರು ನಿಗದಿಪಡಿದಂತಹ ವಸ್ತುಗಳನ್ನು ನೀನು ಕೊಟ್ಟು ಅದು ಇನ್ನೂ ಒಂದನ್ನು ನೀನು ಅದು ಎಷ್ಟು ಗಾತ್ರ ಇರುತ್ತೋ ಅಷ್ಟು ಗಾತ್ರದಲ್ಲಿ ನೀನು ತಗೋಬೇಕಾಗಿತ್ತು. ಮತ್ತು ಇದು ಹೆಂಗಂತಂದರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಹಣ ಅಂತ ಅವರು ಪರಿಗಣಿಸ್ತಿದ್ರು. ಈಗ ಉದಾಹರಣೆಗೇನು ಗ್ರೀಸ್ನಲ್ಲಿ ಜಾನುವಾರುಗಳನ್ನು, ಅಂದರೆ ಅವ್ರು ಏನಾದರೂ ಒಂದು ವಸ್ತು ತಗೊಳ್ಬೇಕು ಅಂತಂದರೆ ಅವರದ್ರ ಬದಲಾಗಿ ಹಣದ ರೂಪದಲ್ಲಿ ಜಾನುವಾರುಗಳನ್ನು ನೀಡಬೇಕಾಗಿತ್ತು. ಅದೇ ಥರ ರೋಮ್ನಲ್ಲಿ ಏನಾದರೂ ಒಂದು ವಸ್ತು ತಗೊಳ್ಬೇಕಂತಂದರೆ ಅದರ ಬದಲಾಗಿ ನೀನು ಅವ್ರಿಗೆ ಏನು ನೀಡಬೇಕಾಗಿತ್ತು, ಕುರಿಗಳನ್ನು ನೀಡಬೇಕಾಗಿತ್ತು. ಅದೇ ಥರ ಚೀನಾದಲ್ಲಿ ಹಲ್ಲುಗಳನ್ನು. ಹೀಗೆ ಆದರೆ ಈ ಒಂದು ವಸ್ತು ರೂಪದ ಹಣ ಮಾಡೋದ್ರಿಂದ ಇದು ಸಾಟಿ ವಿನಿಮಯ ಪದ್ಧತಿ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹರಿಸಲ್ಲ. ಇವಾಗ ನೀನು ಏನಾದರೂ ಒಂದು ವಸ್ತು ತಗೊಳ್ಬೇಕಂತಂದರೆ ಅವ್ರು ಹೇಳಿದ ವಸ್ತು ನಿನ್ನ ಹತ್ರ ಇರಲೇಬೇಕಾಗಿತ್ತು. ಅಂದರೆ ನಿಗದಿಪಡಿಸಿದ ವಸ್ತು, ಆ ನಿಗದಿಪಡಿಸಿದ ವಸ್ತು ನಿನ್ನ ಹತ್ರ ಇಲ್ಲ ಅಂತಂದರೆ ನೀನು ಅದನ್ನ ತಗೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ಇದು ಅದರ ಅನಾನುಕೂಲತೆ ಅಂತ ಹೇಳಬಹುದು. ಇನ್ನು ಲೋಹದ ಹಣ. ತದನಂತರದಲ್ಲಿ ಕ್ರಮೇಣವಾಗಿ ಬೆಲೆಬಾಳುವ ಲೋಹಗಳಾದ ಚಿನ್ನ, ಬೆಳ್ಳಿ, ತಾಮ್ರ, ಕಂಚನ್ನು ಹಣ ಎಂದು ಬಳಸುವ ಪರಿಪಾಠ ಆರಂಭವಾಯಿತು. ಪ್ರಮಾಣಿತ ತೂಕವಿರುವ ಮತ್ತು ವಿಶೇಷವಾಗಿ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಬಿಲ್ಲೆಗಳನ್ನು ಟಂಕಿಸಿ ಹಣವಾಗಿ ಸಾಮಾನ್ಯವಾಗಿ ಬಳಸಲಾಗುತ್ತಿತ್ತು. ಅವು ವಿವಿಧ ಮುಖಬೆಲೆ ಉಳ್ಳವ ಆಗಿದ್ದರಿಂದ ವಿಭಜನೆ ಸರಳವಾಗಿದ್ದಿತ್ತು. ಅವುಗಳ ಸಾಗಾಟ ಮತ್ತು ಸಂದಾಯ ಕೂಡ ಅನುಕೂಲಕರವಾಗಿತ್ತು. ಮತ್ತು ಇನ್ನು ಲೋಹದ ಹಣ ಅಂತಂದರೆ ಈ ಒಂದು ಲೋಹಗಳನ್ನು ಬಳಸಿ ಹಣವನ್ನು ಮಾಡುವಂತಹದ್ದು. ಅಂದರೆ ಇವಾಗ ಚಿನ್ನ ಒಂದು ಲೋಹ, ಬೆಳ್ಳಿ ಲೋಹ, ತಾಮ್ರ ಲೋಹ, ಕಂಚು ಲೋಹ, ಇವೆಲ್ಲರ ಒಂದು ಹಣವನ್ನು ಅಂದರೆ ಅವುಗಳನ್ನೆಲ್ಲ ಒಂದು ಟಂಕಿಸಿ ಅಂದರೆ ಬಿಲ್ಲೆಗಳನ್ನು ಮಾಡ್ತಾಯಿದ್ರು. ಇವಾಗೆಲ್ಲ ನಿಮ್ಗೆ ₹1 ನಾಣ್ಯ ಹೆಂಗಿರುತ್ತೋ ಆ ಥರ ಅಲ್ಲಿ ಒಂದು ಬಿಲ್ಲೆಗಳನ್ನು ಮಾಡ್ತಾಯಿದ್ರು. ಮತ್ತು ಅವನ್ನು ಅವ್ರು ಏನಂತ ಮಾಡ್ತಿದ್ರು, ಹಣ ಅಂತ ಹೇಳಿ ಅವರಲ್ಲಿ ಬಳಸ್ತಾಯಿದ್ರು. ಮತ್ತು ಇವಾಗ ಚಿನ್ನದ ಬಿಲ್ಲೆ ಇತ್ತಂದರೆ ಅದಕ್ಕೆ ಜಾಸ್ತಿ ಬೆಲೆ ಇತ್ತು. ಬೆಳ್ಳಿ ಅಂತಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ, ತಾಮ್ರ ಅಂತಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ, ಕಂಚು ಅಂತಂದರೆ ಪೂರಾ ಕಡಿಮೆ. ಇದನ್ನ ನೀವು ಹೆಂಗೆ ಹೇಳ್ಕೊಬೋದು ಅಂತಂದರೆ ಇವಾಗ ₹10, ₹5, ₹2, ₹1 ಈ ಥರ. ಹಾಗೆ ಯಾಕಂದರೆ ಚಿನ್ನದ ಬೆಲೆ ಜಾಸ್ತಿ ಅಲ್ವಾ, ಈ ಥರ. ಇನ್ನು ಕಾಗದದ ಹಣ. ಲೋಹದ ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಸುರಕ್ಷಿತವಾಗಿರಲಿಲ್ಲ. ಆದುದರಿಂದ ವ್ಯಾಪಾರಸ್ಥರು ಚಿರಪರಿಚಿತ ಲೇವಾದಾರರು ನೀಡುತ್ತಿದ್ದ ಲಿಖಿತ ದಾಖಲೆಗಳನ್ನು ಅವರ ಆಜ್ಞಾಪಿತ ಹಣದ ಪ್ರಮಾಣಕ್ಕೆ ಸಾಕ್ಷಿಯಾಗಿ ತಮ್ಮ ಜೊತೆ ಕೊಂಡೊಯ್ಯಲು ಪ್ರಾರಂಭಿಸಿದರು. ಈ ಲಿಖಿತ ದಾಖಲೆಗಳು ನೈಜ ಹಣವಾಗಿರಲಿಲ್ಲ, ಆದರೆ ಅವುಗಳು ಹಣಕ್ಕೆ ವಿನಿಮಯವಾಗುತ್ತಿದ್ದರಿಂದ ಅವು ಸಾಂಕೇತಿಕವಾಗಿ ಹಣವಾಗಿ ಬಳಕೆಯಾಗುತ್ತಿದ್ದವು. ಕ್ರಮೇಣ ಜನರು ಬ್ಯಾಂಕುಗಳು ನೀಡಿದ ಕಾಗದದ ಪ್ರಾಮಿಸರಿ ನೋಟುಗಳು ಹಣವೆಂದು ಬಳಕೆಯಲ್ಲಿ ಬಂದವು ಬಳಸತೊಡಗಿದರು. ತದನಂತರದಲ್ಲಿ ಸರ್ಕಾರಗಳು ಕೇಂದ್ರ ಬ್ಯಾಂಕು ಒಂದನ್ನು ಸ್ಥಾಪಿಸಿ ಅದಕ್ಕೆ ನೋಟು ಮುದ್ರಣ ಮಾಡುವ ಅಧಿಕಾರ ನೀಡಿದವು. ಆ ಹಣವು ಶಾಸನಬದ್ಧ ಹಣವಾಯಿತು. ಆಯಾ ದೇಶಗಳಲ್ಲಿ ನಡೆಯುವ ವ್ಯವಹಾರಗಳಲ್ಲಿ ಆ ಹಣವನ್ನು ಯಾರೊಬ್ಬರೂ ತಿರಸ್ಕರಿಸುವಂತಿಲ್ಲ. ಅಂತೆಯೇ ನಮ್ಮ ದೇಶದಲ್ಲಿ ರೂಪಾಯಿ, ಅಮೆರಿಕದಲ್ಲಿ ಡಾಲರ್, ಇಂಗ್ಲೆಂಡ್ನಲ್ಲಿ ಪೌಂಡ್, ಜಪಾನ್ನಲ್ಲಿ ಯೆನ್, ಚೀನಾದಲ್ಲಿ ಯುವಾನ್ ಇತ್ಯಾದಿ ಹೆಸರಿನ ಹಣ ಬಳಕೆಯಲ್ಲಿದೆ.
ಮತ್ತು ನೀವೆಲ್ಲ ನೋಡಿದ್ರಿ ಇವಾಗ ಹೇಗೆಲ್ಲ ಹಣ ಯಾವ ಥರ ವಿಕಾಸ ಆಗ್ತಾ ಬಂತು ಅಂತ ಹೇಳಿ. ಮೊದಲಿಗೆ ಸಾಟಿ ವಿನಿಮಯ ಪದ್ಧತಿ ಬಂತು, ಆಮೇಲೆ ವಸ್ತು ರೂಪದ ಹಣ ಬಂತು, ಆಮೇಲೆ ಈ ಒಂದು ಲೋಹಗಳು ಬಂತು, ಆನಂತರ ಇವಾಗ ಕಾಗದದ ಹಣ ಬರುತ್ತೆ. ಈ ಒಂದು ಕಾಗದದ ಹಣ ಅಂತಂದರೆ ಇವಾಗ ಒಂದು ಈ ಲೋಹದ ಹಣಗಳನ್ನ ಏನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಸುರಕ್ಷಿತ ಆಗಲಿ. ಇವಾಗ ಚಿನ್ನ ಬೆಳ್ಳಿ ಅವೆಲ್ಲ ಇರ್ತಿತ್ತಲ್ಲ, ಅವನ್ನೆಲ್ಲ ಈಗ ಸಾಗಿಸುವಾಗ ಎಲ್ಲಾದರೂ ಏನಾದರೂ ಕಳೆದು ಹೋದರೆ ಅದರ ಒಂದು ಮೌಲ್ಯ ಜಾಸ್ತಿ ಇರ್ತಿತ್ತು, ಅದೆಲ್ಲ ಹೋಗ್ತಿತ್ತಲ್ವ. ಹಾಗೆ ಈ ಒಂದು ಅದರ ಬದಲಾಗಿ ಇವರು ಏನು ಮಾಡ್ತಾಯಿದ್ರು, ಅದು ಬೇರೊಂದು ಸ್ಥಳಕ್ಕೆ ಸಾಗಿಸೋದು ಸುರಕ್ಷಿತವಾಗಿರದೇ ಇದ್ದರಿಂದ ವ್ಯಾಪಾರಸ್ಥರು ಅವರಿಗೆ ಏನೋ ಒಂದು ಪರಿಚಿತವಾದಂತಹ ಲೇವಾದೇವಿದಾರರು ಇರ್ತಾರಲ್ಲ, ಲೇವಾದೇವಿ ಅಂತಂದರೆ ಏನು, ಸಾಲ ಕೊಡುವಂಥವ್ರು ಅಂತ ನೀವು ತಿಳ್ಕೊಬೋದು. ಅವರ ಹತ್ತಿರ ಏನು ಒಂದು ಲಿಖಿತ ದಾಖಲೆಗಳನ್ನು ಅವರು ನೀಡ್ತಾ ಇದ್ರು. ಅದನ್ನ ಅವರು ಆ ಒಂದು ಪ್ರಮಾಣಕ್ಕೆ ಸಾಕ್ಷಿಯಾಗಿ ಆ ಬಿಲ್ಲಿಗಳನ್ನು ಕೊಟ್ಟು ಅವ್ರು ಏನು ಮಾಡ್ತಿದ್ರು, ಅವರು ಕೊಟ್ಟಂತಹ ಒಂದು ದಾಖಲೆಗಳನ್ನು ತೊಗೊಂಡ್ಬಿಡ್ತಿದ್ರು. ಮತ್ತು ಆ ಒಂದು ಏನು ಪೇಪರ್ಗಳನ್ನು ತೊಗೊಂಡು ಬಂದಿರ್ತಿದ್ರಲ್ಲ, ಅವು ಏನು ಹಣದ ರೂಪದಲ್ಲಿ ಅವರು ಅದನ್ನು ಏನು ಮಾಡ್ತಾಯಿದ್ರು, ಅಂದರೆ ಅವನ್ನ ಹಣದ ರೂಪದಲ್ಲಿ ಅವನ್ನ ಬಳಕೆ ಮಾಡ್ತಾಯಿದ್ರು. ಮತ್ತು ಇದಾದ ನಂತರ ಈ ಒಂದು ಬ್ಯಾಂಕ್ಗಳು ಕೂಡ ಒಂದು ಪ್ರಾಮಿಸರಿ ನೋಟುಗಳಂತ ಏನು ನೀಡ್ತಿದ್ರು ಅದನ್ನ ಜನರೆಲ್ಲ ಹಣ ಅಂತ ಹೇಳಿ ಬಳಸತೊಡಗಿದ್ರು. ಅದಾದ ನಂತರ ಈ ಒಂದು ಸರ್ಕಾರಗಳು ಏನು ಮಾಡ್ತಾರೆ, ಒಂದು ಕೇಂದ್ರ ಬ್ಯಾಂಕು ಅಂತ ಹೇಳಿ ಸ್ಥಾಪನೆ ಮಾಡಿ ಆ ಒಂದು ಕೇಂದ್ರ ಬ್ಯಾಂಕಿಗೆ ಈ ಒಂದು ನೋಟು ಮುದ್ರಣ ಮಾಡುವಂತಹ ಅಧಿಕಾರವನ್ನು ನೀಡ್ತಾರೆ. ಮತ್ತು ಈ ಒಂದು ಹಣ ಅನ್ನುವುದು ಇದನ್ನು ಯಾರು ಕೂಡ ತಿರಸ್ಕರಿಸಲಾಗೋದಿಲ್ಲ, ಯಾಕಂದರೆ ಆ ದೇಶದಲ್ಲಿ ಆ ಒಂದು ಹಣ ಅಂತಿರುತ್ತೆ ಅದೊಂದು ಶಾಸನಬದ್ಧ ಹಣ ಆಗಿರುತ್ತೆ, ಮತ್ತು ಇದನ್ನು ಯಾರು ಕೂಡ ತಿರಸ್ಕರಿಸುವಂಗಿಲ್ಲ. ಅಂದರೆ ಇವಾಗ ನಮ್ಮ ದೇಶದಲ್ಲೆಲ್ಲ ಹಣ ಅಂತಂದರೆ ಏನು ಬಳಸ್ತೀವಿ ನಾವು, ರೂಪಾಯಿ ಅಂತ ಹೇಳ್ತೀವಲ್ಲ, ಅದು ಈಗ ನಮ್ಮ ದೇಶದಲ್ಲಿ ರೂಪಾಯಿ ಹೆಂಗೋ ಹಾಗೇನೆ ಅಮೇರಿಕಾದಲ್ಲಿ ಡಾಲರ್ ಅಂತ ಕರೀತಾರೆ, ಮತ್ತು ಇಂಗ್ಲೆಂಡ್ನಲ್ಲಿ ಪೌಂಡ್, ಜಪಾನ್ನಲ್ಲಿ ಎನ್, ಚೀನಾದಲ್ಲಿ ಯುವಾನ್ ಇತ್ಯಾದಿ. ಮತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ರೂಪಾಯಿ ಇಂಗ್ಲೆಂಡಲ್ಲಿ ಇರ್ತಕ್ಕಂಥ ಡಾಲರ್ಗೆ ಸಮ ಅಂತ ನಾವು ಹೇಳಲಿಕ್ಕಾಗಲ್ಲ, ಯಾಕಂದರೆ ಇಲ್ಲಿನ $1 ಇಲ್ಲಿನ $1 ಅಲ್ಲಿನ $1 ಸಮ ಇರೋದಿಲ್ಲ. ಮತ್ತು ಬೇರೆ ಬೇರೆ ದೇಶಗಳಲ್ಲೆಲ್ಲ ಏನು ಅವರ ಒಂದು ಏನು ರೂಪಾಯಿಗಳ ಅಥವಾ ಅವರ ಒಂದು ಏನಿರುತ್ತಲ್ಲ ಹಣ, ಅದರ ಬೆಲೆ ಬೇರೆ ಆಗಿರುತ್ತೆ ಅಂತ ನೀವು ತಿಳ್ಕೊಬೋದು. ಇನ್ನು ಬ್ಯಾಂಕ್ ಹಣ. ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿ ಹೊಂದಿದಂತೆ ಬ್ಯಾಂಕ್ ಹಣ ಅಸ್ತಿತ್ವಕ್ಕೆ ಬಂದಿತು. ಚೆಕ್ಕುಗಳು, ಡ್ರಾಫ್ಟ್ಗಳು, ಠೇವಣಿ ರಸೀದಿ ಮುಂತಾದವುಗಳು ಬಳಕೆಗೆ ಬಂದವು. ಇವುಗಳನ್ನು ಬಳಸಿ ಹಣದ ಪಾವತಿ ಮತ್ತು ವರ್ಗಾವಣೆಗಳನ್ನು ಮಾಡಬಹುದಾಗಿದೆ. ಇನ್ನು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತೇ ಇದೆ ಎಲ್ಲ, ಬ್ಯಾಂಕ್ ಹಣ ಅಂತಂದರೆ ಇವಾಗ ಹೆಂಗೆ ಇದು ವ್ಯಾಪಾರ ಅನ್ನುವಂಥದ್ದು ಹೆಂಗೆ ಅಭಿವೃದ್ಧಿ ಹೊಂತು ಮತ್ತು ವಾಣಿಜ್ಯ ಹೆಂಗೆ ಅಭಿವೃದ್ಧಿ ಹೊಂತು, ಹಾಗೇನೆ ಈ ಒಂದು ಚೆಕ್ಗಳ ಅಥವಾ ಇವಾಗ ಚೆಕ್ಗಳೆಲ್ಲ ನೋಡ್ತಿರಲ್ಲ, ಇವಾಗ ಯಾರಾದರೂ ಒಬ್ಬರು ಏನಾದ್ರು ಡೊನೇಷನ್ ಕೊಡಬೇಕಾದ್ರೆ ಅಥವಾ ಇವಾಗ ಒಬ್ಬ ಸ್ಯಾಲ್ರಿ ಕೊಡಬೇಕಾದ್ರೆಲ್ಲ ಹಣನ ಕೊಡೋಂಗಿಲ್ಲ, ಚೆಕ್ ಅಂತ ಹೇಳ್ಕೊಡ್ತಾರೆ. ಆ ಚೆಕ್ ಅಂದರೂ ಕೂಡ ಅದರಲ್ಲಿ ಹಣ ಇರುತ್ತಲ್ವ, ಹಾಗೆ ಅದಾಯಿತು. ಮತ್ತು ಡ್ರಾಫ್ಟ್ಗಳು ಅಂತ ಬರುತ್ತೆ, ಮತ್ತು ಠೇವಣಿ ರಸೀದಿ, ಈ ಎಲ್ಲದರ ಮೂಲಕ ನಾವು ಏನು ಹಣವನ್ನು ಪಾವತಿ ಮಾಡಬಹುದು, ಮತ್ತು ಅದನ್ನು ನಮ್ಮ ಅಕೌಂಟಿಂದ ಬೇರೆಯವ್ರ ಅಕೌಂಟ್ಗೆ ವರ್ಗಾವಣೆ ಕೂಡ ಮಾಡಬಹುದು. ಇನ್ನು ಪ್ಲಾಸ್ಟಿಕ್ ಹಣ. ಇದು ಇತ್ತೀಚಿನ ಆವಿಷ್ಕಾರವಾಗಿದ್ದು ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡುಗಳನ್ನು ನೀಡಿ ಅದರ ಮುಖಾಂತರ ವ್ಯವಹಾರ ಮಾಡುವ ಅನುಕೂಲತೆ ಕಲ್ಪಿಸಿವೆ. ಈಗ ನೀವು ಹಣವನ್ನು ಭೌತಿಕವಾಗಿ ತೆಗೆದುಕೊಂಡು ಹೋಗಬೇಕಾಗಿಲ್ಲ. ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡನ್ನು ಎಲೆಕ್ಟ್ರಾನಿಕ್ ಯಂತ್ರದ ಮೇಲೆ ಒತ್ತಿ ಎಳೆದು ನಿಮಗೆ ನೀಡಿದ ಪಿನ್ನನ್ನು ಬಳಸಿ ಹಣದ ವರ್ಗಾವಣೆ ಮಾಡಬಹುದಾಗಿದೆ. ಡೆಬಿಟ್ ಕಾರ್ಡ್ ಸಹ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇವುಗಳನ್ನು ಪ್ಲಾಸ್ಟಿಕ್ನಿಂದ ಮಾಡಿದ್ದರಿಂದ ಇವುಗಳನ್ನು ಪ್ಲಾಸ್ಟಿಕ್ ಹಣವೆಂತಲೂ, ವಿದ್ಯುನ್ಮಾನ ಸಾಧನಗಳ ಮೂಲಕ ವ್ಯವಹಾರ ನಡೆಸುವುದರಿಂದ ಇದನ್ನು ಈ ಹಣ ಎಂತಲೂ ಎನ್ನುತ್ತೇವೆ. ಮತ್ತು ಪ್ಲಾಸ್ಟಿಕ್ ಹಣ ಅಂತಂದರೆ ಇವಾಗ ಎಲ್ಲರ ಹತ್ರ ಕೂಡ ATM ಇರ್ತವೆ ಅಲ್ವಾ, ATM ಹೆಂಗೆ ಯೂಸ್ ಮಾಡ್ತೀರಂತ ನಿಮ್ಗೆ ಗೊತ್ತು. ಏನು ಆ ಒಂದು ATM ಅಂತಂದರೆ ಅದು ಡೆಬಿಟ್ ಕಾರ್ಡ್ ಅಂತ ಹೇಳ್ಬೋದು. ಇನ್ನು ಕ್ರೆಡಿಟ್ ಕಾರ್ಡ್ ಕೂಡ ಬರುತ್ತೆ, ಅಂದರೆ ATMನಲ್ಲಿ ಏನು ಡ್ರಾ ಮಾಡ್ತಿರಲ್ಲ ಅದನ್ನ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತೀರಾ. ಮತ್ತು ಅದೇ ಥರ ಕ್ರೆಡಿಟ್ ಕಾರ್ಡ್ ಅಂತಲೂ ಕೂಡ ಬರುತ್ತೆ. ಈ ಒಂದು ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಇವು ಏನೋ ಎದರಿಂದ ಮಾಡಿರ್ತಾರೆ, ಪ್ಲಾಸ್ಟಿಕ್ನಿಂದ ಮಾಡಿರ್ತಾರಲ್ವ, ಅದಕ್ಕೋಸ್ಕರ ಇದಕ್ಕೆ ನಾವು ಏನಂತ ಹೇಳ್ತೇವೆ, ಪ್ಲಾಸ್ಟಿಕ್ ಹಣ ಅಂತ ಹೇಳ್ತೇವೆ. ಮತ್ತು ಇವಾಗ ನಾವು ಆ ಒಂದು ATM ಕಾರ್ಡ್, ಅದೊಂದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡಲ್ಲೆಲ್ಲ ದುಡ್ಡು ಇರುತ್ತಲ್ವ, ಅದು ಕೂಡ ಹಣ ಇರುತ್ತೆ. ಮತ್ತು ಇವಾಗ ನಮ್ಗೆ ಹಣ ಬೇಕಂತಂದರೆ ಅದನ್ನು ನಾವು ಭೌತಿಕವಾಗಿ ಅಂದರೆ ನೋಟುಗಳನ್ನು ನಾವು ಕೈಯಲ್ಲಿ ಇಟ್ಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಪ್ಲಾಸ್ಟಿಕ್ಕಿನ ಕಾರ್ಡ್ ಅಂದರೆ ಒಂದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೂ ಸಹ ಸಾಕು. ಈ ಒಂದು ನಾವು ಮಷಿನ್ಗಳ ಮೇಲೆ ಹೋಗಿ ಅದನ್ನು ನಾವೆಲ್ಲ ನಮ್ಗೆ ಏನೊಂದು ಪಿನ್ ಕೊಟ್ಟಿರ್ತಾರಲ್ಲ, ಆ ಪಿನ್ನ ಹಾಕ್ಬಿಟ್ಟು ನಾವು ಬೇರೆ ಬೇರೆ ಕಡೆ ಎಲ್ಲ ಅದನ್ನು ವರ್ಗಾವಣೆ ಮಾಡಬಹುದು. ಇವಾಗ ಒಂದು ಅಂಗಡಿಗೆ ಹೋಗಿ ಸಾಮಾನು ತೊಗೊಂಡು ಅವ್ರಿಗೆ ನೀವು ಹಣನೇ ಕೊಡಬೇಕು ಅಂದರೆ ಭೌತಿಕವಾಗಿ ನೋಟುಗಳ ರೂಪದಲ್ಲಿ ಹಣ ಕೊಡಬೇಕು ಅಂತಿರಲ್ಲ, ನೀವು ಈ ಥರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡನ್ನು ಬಳಸಿನೂ ಕೂಡ ನೀವು ಮಾಡಬಹುದು. ಇದನ್ನ ಪ್ಲಾಸ್ಟಿಕ್ಕಿಂದ ಮಾಡಿರೋದ್ರಿಂದ ಇದಕ್ಕೆ ಪ್ಲಾಸ್ಟಿಕ್ ಹಣ ಅಂತಲೂ ಕೂಡ ಕರೀತಾರೆ. ಮತ್ತು ಈ ಒಂದು ವಿದ್ಯುನ್ಮಾನ ಸಾಧನಗಳಂದರೆ ಈ ಒಂದು ATM ಮಷಿನ್ ಆಗಿರ್ಬೋದು ಅಥವಾ ಡೆಪಾಸಿಟರ್ ಇರುತ್ತೆ, ಈ ಒಂದು ಇದರಗಳ ಮೂಲಕ ನೀವು ವ್ಯವಹಾರ ನಡೆಸೋದ್ರಿಂದ ಈ ಒಂದು ಹಣವನ್ನು ನೀವು ಈ ಹಣ ಅಂತಲೂ ಕೂಡ ಕರೀಬಹುದು.
ಇನ್ನು ಹಣದ ಕಾರ್ಯಗಳು. ಈ ಒಂದು ಹಣದ ಕಾರ್ಯಗಳು ಏನೇನಿದೆ ಅಂತ ನೋಡೋಣ. ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು. ಹಣದ ಪ್ರಾಥಮಿಕ ಕಾರ್ಯಗಳು ಈ ಕೆಳಗಿನಂತಿವೆ. ವಿನಿಮಯ ಮಾಧ್ಯಮ ಅಥವಾ ಸಂದಾಯ ಸಾಧನ. ಸರಕುಗಳ ಖರೀದಿಗೆ ಮತ್ತು ಮಾರಾಟದಲ್ಲಿ ಹಣವನ್ನು ಪಾವತಿ ಮಾಧ್ಯಮವಾಗಿ ಉಪಯೋಗಿಸುತ್ತೇವೆ. ಮತ್ತು ಈ ಒಂದು ಹಣ ಯಾಕೆ ಬೇಕು ಹೇಳಿ ನಮಗೆ? ಒಂದು ವಿನಿಮಯ ಮಾಧ್ಯಮ ಅಂದರೆ ನೀನು ಯಾವುದಾದ್ರೂ ಒಂದು ವಸ್ತುವನ್ನು ತಗೊಂಡ್ರೆ ಅದಕ್ಕೆ ಪ್ರತಿಯಾಗಿ ನೀನು ಹಣವನ್ನು ವಿನಿಮಯ ಮಾಡಿಕೊಳ್ಳೋ ಅಂತಹದ್ದು, ಅಥವಾ ಒಂದು ಪಾವತಿ ಮಾಧ್ಯಮವಾಗಿ ಈ ಹಣವನ್ನು ಬಳಸ್ತೇವೆ. ಇದು ಅದರ ಮುಖ್ಯವಾದಂತಹ ಅಂದರೆ ಪ್ರಾಥಮಿಕ ಕಾರ್ಯ ಇದು. ಮತ್ತು ಇನ್ನೂ ಒಂದು ಏನಂತಂದರೆ ಮೌಲ್ಯ ನಿರ್ಣಯ. ಎಲ್ಲ ಸರಕುಗಳು ಮತ್ತು ಸೇವೆಗಳ ಮೌಲ್ಯವನ್ನು, ಬೆಲೆಯನ್ನು ಹಣದ ರೂಪದಲ್ಲಿ ಹೇಳಲಾಗುತ್ತದೆ. ಸರಕುಗಳ ಮೌಲ್ಯ ನಿರ್ಣಯಕ್ಕೆ ಒಂದು ಸಾಮಾನ್ಯ ಮಾನದಂಡ ಹಣದ ಮೂಲಕ ದೊರಕಿದೆ. ಮತ್ತು ಮೌಲ್ಯ ನಿರ್ಣಯ ಅಂದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆಯನ್ನು ನಾವು ನಿರ್ಧರಿಸ್ಬೇಕಂತಂದರೆ ಅದನ್ನ ಹಣದ ಮೂಲಕ ಹೇಳ್ತೀವಲ್ವ. ಇವಾಗ ಒಂದು ಕೆ ಜಿ ಸಕ್ಕರೆ ಬೆಲೆನೇ ಬೇರೆ ಇರುತ್ತೆ, ಅಥವಾ 1 kg ಬೇರೆ ಬೆಲ್ಲದ ಬೆಲೆನೇ ಬೇರೆ ಇರುತ್ತೆ. ಹೀಗೆ ಮತ್ತು ಇವಾಗ ಒಂದು ಟ್ರೆಜರಿ ಬೆಲೆನೂ ಬೇರೆ ಇರುತ್ತೆ, ಅಥವಾ ಒಂದು ಟೇಬಲ್ನ ಬೆಲೆ ಬೇರೆ ಇರುತ್ತೆ. ಹೀಗೇನು ಆ ಒಂದು ವಸ್ತುಗಳ ಮೌಲ್ಯವನ್ನು ನಿರ್ಧರಿಸುವುದಕ್ಕೆ ಈ ಹಣವನ್ನು ಬಳಸ್ತಾರೆ. ಇವೆರಡೂ ಕೂಡ ಆ ಹಣದ ಒಂದು ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಅಂತ ನಾವು ಹೇಳಬಹುದು. ಇನ್ನು ಈ ಹಣದ ಪೂರಕ ಕಾರ್ಯಗಳೇನು? ಇನ್ನು ನಾವು ಹಣವನ್ನು ಬೇರೆ ಎಲ್ಲೆಲ್ಲೆಲ್ಲ ಬಳಸಬಹುದು ಅಂತ ಹೇಳಿದರೆ, ವಿಳಂಬಿತ ಸಂದಾಯದ ಪ್ರಮಾಣ. ಹಣವು ಭವಿಷ್ಯದಲ್ಲಿನ ವ್ಯವಹಾರ ಮತ್ತು ಸಂದಾಯಗಳಿಗೂ ಸಹಾಯಕವಾಗಿದೆ. ಸಾಲ ಪಡೆದವರು ನಿರ್ದಿಷ್ಟ ಪ್ರಮಾಣದ ಹಣವನ್ನು ಭವಿಷ್ಯದಲ್ಲಿ ನಿಗದಿತ ದಿನಾಂಕದಂದು ಮರುಪಾವತಿ ಮಾಡುವ ಕರಾರಿನ ಮೇಲೆ ಸಾಲವಾಗಿ ಪಡೆಯಬಹುದು. ಅದೇ ರೀತಿಯಲ್ಲಿ ವ್ಯಕ್ತಿಯೊಬ್ಬನು ಸದ್ಯದಲ್ಲಿ ಸರಕುಗಳನ್ನು ಕೊಂಡು ಅವುಗಳ ಹಣವನ್ನು ಮುಂದಿನ ನಿರ್ದಿಷ್ಟ ದಿನಾಂಕದಂದು ಸಂದಾಯ ಮಾಡಬಹುದು. ಹಣದ ಬಳಕೆಯಿಂದ ಈ ರೀತಿಯಾದ ವಿಳಂಬದ ಪಾವತಿ ಅನುಕೂಲಕರವಾಗಿದೆ. ಮತ್ತು ಈ ಒಂದು ವಿಳಂಬಿತ ಸಂದಾಯದ ಪ್ರಮಾಣ ಅಂತಂದರೆ ಹೆಸರಲ್ಲೇ ಇದೆ, ಅಂದ್ರೆ ವಿಳಂಬಿತ ಆಗುವಂಥದ್ದು. ಅಂದರೆ ನೀವು ಹಣವನ್ನು ಕೊಡುವಂತಹದ್ದು ಕೂಡ ಇಲ್ಲಿ ವಿಳಂಬ ಮಾಡಬಹುದು, ಲೇಟ್ ಮಾಡಬಹುದು ಅಂತ ಹೇಳಿ. ಅಂದರೆ ಇವಾಗ ಸಾಲವನ್ನು ಏನು ಪಡೆದಿರ್ತೀರಾ ಅದನ್ನು ನಾವು ಇಷ್ಟು ತಿಂಗಳಾದಮೇಲೆ ನಿಮಗೆ ಕೊಡ್ತೀವಿ, ಅಥವಾ ಇಷ್ಟು ವರ್ಷ ಆದಮೇಲೆ ನಿಮ್ಗೆ ಅಷ್ಟು ಕೊಡ್ತೀವಿ ಅಂತ ಏನು ಹೇಳ್ತಿರ್ತಾರೋ ಆ ಒಂದು ಕರಾರಿನ ಮೇಲೆ ಕೂಡ ನೀವು ಸಾಲವನ್ನು ಪಡೆಯಬಹುದು, ಅಂದರೆ ಹಣವನ್ನು ಪಡೆಯಬಹುದು. ಇದು ಕೂಡ ಹಣದ ಒಂದು ಪೂರಕ ಸಹಾಯ ಅಂತಲೂ ಕೂಡ ನೀವು ಇಲ್ಲಿ ಹೇಳ್ಬೋದು. ಅಂದರೆ ಹಣ ಇಲ್ಲಿ ಕೂಡ ಬಳಕೆ ಆಗುತ್ತಲ್ವ. ಅದಷ್ಟೇ ಅಲ್ಲದೆ ನೀವು ಸಾಮಾನುಗಳನ್ನು ಖರೀದಿ ಮಾಡಿ ಒಂದಿಷ್ಟು ದಿನ ಆದಮೇಲೆ ಅಥವಾ ಒಂದಿಷ್ಟು ತಿಂಗಳಾದಮೇಲೆ ಇವುಗಳ ಒಂದು ಬೆಲೆಯನ್ನು ನಾನು ನಿಮಗೆ ಸಲ್ಲಿಸ್ತೇನೆ ಅಂತ ಹೇಳೋದು ಕೂಡ ಹೇಳಬಹುದು. ನೋಡಿ, ನೀವು ಇಲ್ಲಿ ಹಣವನ್ನು ಯಾವ ಥರ ಯೂಸ್ ಆಯಿತು, ಇದೊಂದು ಪೂರಕ ಕಾರ್ಯಗಳು ಏನಂತ ಇಲ್ಲಿ ನೋಡಿದ್ವಿ. ಮತ್ತು ಮೌಲ್ಯ ಅಥವಾ ಖರೀದಿ ಶಕ್ತಿಯ ಸಂಗ್ರಹ. ಹಣದ ಬಳಕೆಯಿಂದಾಗಿ ಉಳಿತಾಯ ಮಾಡುವುದು ಮತ್ತು ಸಂಪತ್ತಿನ ಸಂಗ್ರಹ ಮಾಡುವುದು ಸರಳ ಸಾಧ್ಯವಾಗಿದೆ. ಮತ್ತು ಈ ಒಂದು ಹಣ ಅನ್ನೋದು ನಮ್ಮ ಹತ್ರ ಇದ್ದರೆ ಅದನ್ನ ನಾವು ಉಳಿತಾಯ ಮಾಡಿದ್ರೇನು ನಮಗೆ ಮುಂದೆ ಬೇಕಾಗುತ್ತಲ್ವ. ಹೀಗೆ ಒಂದು ಸಂಪತ್ತನ್ನು ಕೂಡ ಸಂಗ್ರಹ ಮಾಡಲಿಕ್ಕೆ ಈ ಒಂದು ಹಣ ಬಳಕೆ ಆಗುತ್ತೆ. ಮತ್ತು ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ. ಹಣದ ಮೂಲಕ ಸರಕು ಸೇವೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಿ ವಿನಿಮಯ ಮಾಡುವುದು ಸರಳೀಕರಣಗೊಂಡಿದೆ. ಇದರ ದೆಸೆಯಿಂದಾಗಿ ವ್ಯಾಪಾರ ವೃದ್ಧಿಗೊಂಡಿದೆ. ವ್ಯಕ್ತಿಗಳ ನಡುವಿನ ವರ್ಗಾವಣೆ ಕೂಡ ಸುಗಮಗೊಂಡಿದೆ. ಮತ್ತು ಈ ಒಂದು ಹಣದಿಂದ ನಾವೇನು ಅದರ ಬೆಲೆಯನ್ನು ಕೂಡ ನಾವಿಲ್ಲಿ ವರ್ಗಾವಣೆ ಮಾಡುವಂತಹದ್ದು. ಅದರಿಂದ ಈ ಒಂದು ವ್ಯಕ್ತಿಗಳ ನಡುವೆ ಕೂಡ ಈ ಒಂದು ವರ್ಗಾವಣೆ ಎನ್ನುವುದು ಸರಳ ಆಗಿದೆ ಅಂತ ಹೇಳಬಹುದು. ಇನ್ನು ಬ್ಯಾಂಕುಗಳು ದೇಶದ ವ್ಯವಹಾರ, ವಾಣಿಜ್ಯ ಮತ್ತು ಇತರ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. 1949ರ ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯಿದೆಯು ಬ್ಯಾಂಕಿಂಗ್ ಕಂಪನಿಯನ್ನು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸುವ ಯಾವುದೇ ಕಂಪನಿಯ ಬ್ಯಾಂಕಿಂಗ್ ಕಂಪನಿ ಎನಿಸುತ್ತದೆ. ಬ್ಯಾಂಕಿಂಗ್ ಎಂದರೆ ಸಾಲ ನೀಡುವ ಅಥವಾ ಬಂಡವಾಳ ಹೂಡುವ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಬೇಡಿಕೆ ಅಥವಾ ಇತರೆ ಆಧಾರದ ಮೇಲೆ ಹಣ ಮರುಪಾವತಿಸುವುದಲ್ಲದೆ ಚೆಕ್ಕುಗಳು, ಡ್ರಾಫ್ಟ್ಗಳು, ಆದೇಶಗಳು ಮುಂತಾದವುಗಳ ಮೂಲಕ ಹಣ ಹಿಂಪಡೆಯುವ ಪ್ರಕ್ರಿಯೆಯೇ ಬ್ಯಾಂಕಿಂಗ್ ಆಗಿರುತ್ತದೆ. ಮತ್ತು ಈ ಒಂದು ಬ್ಯಾಂಕ್ ಅನ್ನುವಂತಹದ್ದೇನು ಈ ಒಂದು ನಮ್ಮ ದೇಶದ ಯಾವುದೊಂದು ವ್ಯವಹಾರ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಅಥವಾ ಬೇರೆ ಒಂದು ಆರ್ಥಿಕ ಚಟುವಟಿಕೆಗಳಲ್ಲಿ ತುಂಬ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ ಅನ್ನೋದು ನೀವು ನೋಡಿದ್ದೀರಾ. ಮತ್ತು ಈ ಒಂದು 1949ನೇ ಇಸ್ವಿಯಲ್ಲಿ ಈ ಒಂದು ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಏನು ಬರುತ್ತೋ ಇದು ಏನು ಹೇಳುತ್ತೆ ಅಂದರೆ, ಒಂದು ಬ್ಯಾಂಕಿಂಗ್ ಕಂಪನಿ ಅಂತ ಯಾರು ಹೇಳುತ್ತೆ ಅಂತಂದರೆ, ಒಂದು ಬ್ಯಾಂಕಿಂಗ್ ವ್ಯವಹಾರ ನಡೆಸುವಂತಹದ್ದು ಯಾವುದೇ ಒಂದು ಕಂಪನಿ ಬ್ಯಾಂಕಿಂಗ್ ಕಂಪನಿ ಅಂತ ಹೇಳುತ್ತೆ. ಇವಾಗ ಬ್ಯಾಂಕಿಂಗ್ ಅಂತ ಅಂದ್ರೇನು ಸಾಲ ನೀಡುವುದು ಅಥವಾ ಒಂದು ಬಂಡವಾಳವನ್ನು ಮುಂದೆ ಹೂಡುವಂತಹ ಉದ್ದೇಶಕ್ಕಾಗಿ ಇವಾಗ ಸಾರ್ವಜನಿಕರಿಂದ ಅವರು ಹಣವನ್ನು ಪಡೀತಾರೆ. ಇವಾಗೆಲ್ಲ ನಾವೆಲ್ಲ ಹೆಂಗೆ ಮಾಡ್ತೀವಿ, ಬ್ಯಾಂಕ್ಗಳಲ್ಲೆಲ್ಲ ಏನು ಮಾಡ್ತೀವಿ,
ಸಾರ್ವಜನಿಕರಿಂದ ಅವರು ಹಣವನ್ನು ಠೇವಣಿಯಾಗಿ ಸ್ವೀಕರಿಸ್ತಾರೆ. ಮತ್ತು ಮುಂದೆ ಏನಾದರೂ ಬೇಡಿಕೆ ಇತ್ತಂದರೆ ಅಥವಾ ಬೇರೆ ಯಾವುದಾದ್ರೂ ಒಂದು ಆಧಾರದ ಮೇಲೆ ಅದನ್ನು ಮರುಪಾವತಿಸ್ತಾರೆ. ಮತ್ತು ಚೆಕ್ಕುಗಳು, ಡ್ರಾಫ್ಟ್ಗಳು, ಆದೇಶಗಳು ಇವು ಮುಂತಾದವುಗಳ ಮೂಲಕ ಹಣವನ್ನು ಅವರು ಮತ್ತೆ ಹಿಂಪಡಿತಾರೆ. ಇವಾಗ ನಾವೆಲ್ಲ ಹಣವನ್ನು ಅಲ್ಲಿ ಕೂಡಿಡ್ತೀವಿ, ಮತ್ತು ನಮ್ಗೆ ಯಾವಾಗೆಲ್ಲ ಬೇಕಾಗುತ್ತಲ್ಲ ಅವಾಗ ನಾವು ಚೆಕ್ಗಳ ಮೂಲಕ ಆದರೂ ತಗೋತೀವಿ, ಅಥವಾ ಡಿ.ಡಿಗಳ ಮೂಲಕ ಆದರೂ ತಗೋತೀವಿ, ಅಥವಾ ಕ್ಯಾಶ್ಗಳ ಮೂಲಕ ಆದರೂ ನಾವು ಹಣವನ್ನು ಹಿಂಪಡಿತೀವಿ. ಮತ್ತು ನಮಗೇನಾದರೂ ಇವಾಗ ಲೋನ್ಗಳು ಕೂಡ, ಸಾಲ ಕೂಡ ಬೇಕಾಯ್ತಂದರೆ ಏನಾದರೂ ಒಂದು ಆಧಾರದ ಮೇಲೆ ಅವರು ಏನು ಮಾಡ್ತಾರೆ, ಹಣವನ್ನು ಕೊಡ್ತಾರೆ. ಅಂದರೆ ಆ ಬ್ಯಾಂಕ್ ಕೂಡ ನಮಗೆ ಹಣವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಯಾವುದಾದ್ರೂ ಒಂದು ಕಂಪ್ನಿ ಬ್ಯಾಂಕಿಂಗ್ ವ್ಯವಹಾರ ನಡೆಸ್ತಾ ಇದೆ ಅಂತಂದರೆ ಆ ಕಂಪ್ನಿಗೆ ಏನಂತ ಹೇಳ್ತಾರೆ, ಬ್ಯಾಂಕಿಂಗ್ ಕಂಪನಿ ಅಂತ ಕೂಡ ಹೇಳ್ತಾರೆ. ಇನ್ನು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲದೆ 20 ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, 1969ರಲ್ಲಿ ರಾಷ್ಟ್ರೀಕರಣಗೊಂಡ 14, 1980ರಲ್ಲಿ 6 ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು 1976ರಲ್ಲಿ ಸ್ಥಾಪಿತ, ಖಾಸಗಿ ವಲಯದ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಸಂಘಗಳು ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಮತ್ತು ಅದರ ನಿಯಂತ್ರಣಕ್ಕೊಳಪಟ್ಟ ಇತರ ಬ್ಯಾಂಕುಗಳು ಕೂಡ ಇವೆ. ಮತ್ತು ಕೇವಲ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಷ್ಟೇ ಅಲ್ಲದೆ, ಅಂದರೆ ಇವಾಗ SBI ಅಂತ ಏನು ಕರಿತೀರಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ, ಅದು ಒಂದೇ ಅಲ್ಲದೆ ಕೂಡ ಇನ್ನೂ ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಇದೆ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಇವಾಗ ಸಿಂಡಿಕೇಟ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ. ಇವಾಗ ನಿಮ್ಗೆ ಇದು ಒಂದು ಗೊತ್ತಿರಬೇಕು, ಇವಾಗ ಜಾಸ್ತಿ ಬ್ಯಾಂಕ್ಗಳಿತ್ತಂದರೆ ಅದರದ ಒಂದು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗುತ್ತಾ ಅಂತ ಹೇಳಿ ಇದೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಹೇಳಿ ಮಾಡ್ತಾರೆ. ಅಂದರೆ 1-2-3 ಜೊತೆ ಬ್ಯಾಂಕುಗಳನ್ನು ಕೂಡಿಸಿ ಅದನ್ನು ಒಂದೇ ಬ್ಯಾಂಕ್ ಅಂತ ಹೇಳ್ತಾರೆ. ಇವಾಗ ಉದಾಹರಣೆಗೆ ಇವಾಗ ಸಿಂಡಿಕೇಟ್ ಬ್ಯಾಂಕನ್ನು ಕೆನರಾ ಬ್ಯಾಂಕ್ ಜೊತೆನೇ ಮರ್ಜ್ ಮಾಡ್ತಾರೆ. ಮತ್ತು ಇವಾಗ ಸಿಂಡಿಕೇಟ್ ಅನ್ನುವಂಥದ್ದು ಹೆಸರಿರೋದಿಲ್ಲ, ಅದಕ್ಕೆ ಕೆನರಾ ಬ್ಯಾಂಕ್ ಅಂತ ಹೇಳ್ತಾರೆ. ಇದು ಒಂದು ಮೋದಿಜಿಯವರು ಕೈಗೊಂಡ ಒಂದು ಬೃಹತ್ ತೀರ್ಮಾನ ಅಂತ ಕೂಡ ಹೇಳ್ಬೋದು. ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್, ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಈ ಬ್ಯಾಂಕ್ಸ್ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿ ಅವರು ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತು ಭಾರತದಲ್ಲಿ ಯಾವ್ಯಾವೆಲ್ಲ ಬ್ಯಾಂಕ್ಗಳಿದೆ ಅಂತ ಇಲ್ಲಿ ನಾವು ನೋಡ್ತೀವಿ. ಇನ್ನು ಬ್ಯಾಂಕುಗಳ ಮಹತ್ವ. ಈ ಒಂದು ಬ್ಯಾಂಕ್ಗಳು ನಮಗೆ ಯಾಕೆ ಬೇಕು, ಇದನ್ನ ನೀವು ಜನರಲ್ ಆಗಿನೇ ಹೇಳ್ಬೋದು. ಹೇಳ್ರಿ ಯಾಕೆ ಹೇಳಿ, ಬ್ಯಾಂಕ್ಗಳು ನಮ್ಗೆ ಯಾಕೆ ಬೇಕು? ಬ್ಯಾಂಕ್ಗಳಲ್ಲಿ ನಾವು ದುಡ್ಡನ್ನು ಕೂಡಿಡ್ಬೋದಾ, ಅಥವಾ ನಮಗೆ ದುಡ್ಡನ್ನು ಉಳಿತಾಯ ಮಾಡಿದಾಗ ನಮ್ಗೆ ಯಾವಾಗ ಬೇಕು ಅದನ್ನ ನಾವು ಅವಾಗ ವಾಪಸ್ ತೊಗೊಳ್ಬೋದು. ಮತ್ತು ಬ್ಯಾಂಕ್ಗಳಿಂದ ನಮಗೆ ಸಹಾಯ ಅಂತಂದರೆ ಸಾಲ ಕೂಡ ಸಿಗುತ್ತೆ ನಮಗೆ. ಮತ್ತು ಈ ರೀತಿ ಬೇರೆ ಬೇರೆ ಎಲ್ಲನೂ ಕೂಡ ಉಪಯೋಗ ಇದ್ದಾವಲ್ಲ. ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಅವು ಸಾರ್ವಜನಿಕರ ಉಳಿತಾಯವನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ಹೂಡಿಕೆದಾರರಿಗೆ ಒದಗಿಸುತ್ತವೆ. ಈ ಮೂಲಕ ಬಂಡವಾಳ ಸಂಗ್ರಹಣೆ ಮತ್ತು ಸಂಚಯನದಲ್ಲಿ ಅವು ಪ್ರಮುಖ ಪಾತ್ರ ವಹಿಸುತ್ತವೆ. ವಿವಿಧ ಸಾಧನಗಳ ಮೂಲಕ ಗ್ರಾಹಕರಿಗೆ ಹಣ ಸಂದಾಯದ ಅನುಕೂಲಕರ ಮಾರ್ಗಗಳನ್ನು ಒದಗಿಸಿವೆ. ನಿರ್ದಿಷ್ಟ ಅವಧಿ ಠೇವಣಿಗಳಿಗೆ ಅಧಿಕ ಬಡ್ಡಿ ದರ ನೀಡುವುದಲ್ಲದೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಅಭಿವೃದ್ಧಿಗಾಗಿ ಸಾಲಗಳನ್ನು ಬ್ಯಾಂಕುಗಳು ನೀಡುತ್ತವೆ. ಅಲ್ಲದೆ ಅವು ಹುಂಡಿಗಳನ್ನು ವರ್ಗಾಯಿಸುತ್ತವಲ್ಲದೆ ಡ್ರಾಫ್ಟ್ಗಳು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡುಗಳನ್ನು ನೀಡಿ ಸುಗಮ ವ್ಯವಹಾರಕ್ಕೆ ಇಂಬು ಕೊಡುತ್ತವೆ. ಗೊತ್ತಲ್ವಾ ನಿಮಗೆ ಇವೆಲ್ಲ ಈ ಒಂದು ಬ್ಯಾಂಕ್ಗಳ ಮಹತ್ವ, ಅಂದರೆ ನಮಗೆ ಬ್ಯಾಂಕ್ ಯಾಕೆ ಬೇಕು ಅನ್ನುವಂತಹದ್ದು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕು. ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕ್ RBI 1935 ಏಪ್ರಿಲ್ 1 ಸ್ಥಾಪಿಸಲಾಯಿತು ಹಾಗೂ ಅದನ್ನು ಜನವರಿ 1, 1949 ರಾಷ್ಟ್ರೀಕರಣ ಮಾಡಲಾಯಿತು. ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ನಾವು ಏನು ಕರಿತೀವೋ ಇದನ್ನು 1935 ಇಸ್ವಿ ಏಪ್ರಿಲ್ 1 ಸ್ಥಾಪನೆ ಮಾಡಿದರು. ಆದರೆ ಇದನ್ನು ಜನವರಿ 1 1949 ಇಸ್ವಿಯಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು RBI ಯಾಕೆ ಬೇಕು, ಅದರ ಕಾರ್ಯಗಳು ಏನೇನು ಅಂತಂದರೆ ನೋಟು ಚಲಾವಣೆಯ ಏಕಸ್ವಾಮ್ಯ ಅಂತ ಹೇಳಿ. ಅಂದರೆ RBIಗೆ ರೂ, 2, 5, 10, 20, 50, 100, 200, 500 ಮತ್ತು 2000 ಮುಖಬೆಲೆಯ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯವಿದೆ. ₹1 ನೋಟನ್ನು ಸರ್ಕಾರದ ಪರವಾಗಿ RBI ಮುದ್ರಿಸಿ ಚಲಾಯಿಸುತ್ತದೆ. ಅಂದರೆ ಒಂದು ನೋಟು ಚಲಾವಣೆ ಮಾಡುವಂತಹ ಏಕಸ್ವಾಮ್ಯ ಮಾತ್ರ RBIಗೆ ಇದೆ. ಅಂದರೆ RBIನ ಬಿಟ್ಟು ಬೇರೆ ಯಾವ ಬ್ಯಾಂಕು ಕೂಡ ನೋಟುಗಳನ್ನು ಮುದ್ರಿಸುವ ಹಾಗಿಲ್ಲ. ಮತ್ತು RBI ಇವಾಗೆಲ್ಲ ನೀವು ಯಾವ್ಯಾವೆಲ್ಲ ನೋಟ್
ನೋಟ್ ನೋಡ್ತೀರಾ ಹೇಳಿ? 2 ರೂಪಾಯಿ ನೋಟ್ ನೋಡ್ತೀರಾ, 5 ರೂಪಾಯಿದು ನೋಡ್ತೀರಾ, 10 ರೂಪಾಯಿ, 20 ರೂಪಾಯಿ, 50, 100, 200, 500, 1000 ಈ ಒಂದು ಎಲ್ಲ ಮುಖಬೆಲೆಯ ನೋಟುಗಳನ್ನು ಮುದ್ರಿಸಿ ಮತ್ತು ಚಲಾವಣೆಗೆ ತರುವಂತಹ ಒಂದು ಹಕ್ಕು ಕೇವಲ RBIಗೆ ಮಾತ್ರ ಇದೆ. ಮತ್ತು ಇದನ್ನು ಏನು ಸರ್ಕಾರದ ಪರವಾಗಿ RBI ಈ ಒಂದು ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡ್ತವೆ ಅಂತ ಹೇಳ್ತೇವೆ. ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ. RBI ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಸ್ವೀಕರಿಸುತ್ತದೆ. ಇದು ಸರ್ಕಾರದ ಪರವಾಗಿ ತೆರಿಗೆ ಮತ್ತು ಇತರ ಪಾವತಿಗಳನ್ನು ಸ್ವೀಕರಿಸಿ ಸರ್ಕಾರದ ಆದೇಶದ ಮೇರೆಗೆ ಹಣ ಪಾವತಿ ಸಹ ಮಾಡುತ್ತದೆ. ಸರ್ಕಾರಿ ಸಾಲಪತ್ರಗಳು ಖಜಾನೆ ಹುಂಡಿಗಳ ನೀಡಿಕೆಯಲ್ಲದೆ ಸರ್ಕಾರದ ಹಣಕಾಸು ಸಲಹೆಗಾರನಾಗಿ ಕಾರ್ಯ ಮಾಡುತ್ತದೆ. ಸರ್ಕಾರಗಳಿಗೆ ಅವಶ್ಯವಿರುವ ಸಾಲದ ವ್ಯವಸ್ಥೆಯನ್ನು ಸಹ ಅದು ಒದಗಿಸುತ್ತದೆ. ಅಂತಂದರೆ ಈ ಒಂದು RBI ಏನು ಮಾಡುತ್ತೆ ಅಂತಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ, ಒಂದು ಸರ್ಕಾರದ ಪರವಾಗಿ ಇದೊಂದು ಬ್ಯಾಂಕ್ ಆಗುತ್ತೆ. ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಠೇವಣಿಗಳನ್ನು RBI ಸ್ವೀಕಾರ ಮಾಡುತ್ತೆ. ಮತ್ತು ಇದು ಏನು ಮಾಡುತ್ತೆ, ಸರ್ಕಾರಗಳಿಂದ ಪರವಾಗಿ ತೆರಿಗೆ ಅಥವಾ ಇತರ ಪಾವತಿಗಳನ್ನು ಸಹ ಸ್ವೀಕರಿಸಿ ಮತ್ತು ಆ ಸರ್ಕಾರದ ಆದೇಶ ಬಂದ ನಂತರ ಹಣವನ್ನು ಪಾವತಿ ಮಾಡುತ್ತದೆ ಅಂತ ಹೇಳಿ. ಮತ್ತು ಇವಾಗ ಸರ್ಕಾರಿ ಸಾಲಪತ್ರಗಳಾಗಿರ್ಬೋದು ಅಥವಾ ಖಜಾನೆ ಹುಂಡಿಗಳ ನೀಡಿಕೆ ಇದಲ್ಲದೇ ಕೂಡ ಒಂದು ಸರ್ಕಾರಕ್ಕೆ ಹಣಕಾಸು ಒಂದು ಸಲಹೆಗಾರನಾಗಿಯೂ ಕೂಡ ಈ ಒಂದು RBI ಕಾರ್ಯನಿರ್ವಹಿಸುತ್ತೆ ಅಂತ ಕೂಡ ಹೇಳ್ಬೋದು. ಮತ್ತು ಇವಾಗ ಸರ್ಕಾರಗಳಿಗೆ ಯಾವಾಗಾದರೂ ಹಣದ ಅವಶ್ಯಕತೆ ಇತ್ತಂದರೆ ಆವಾಗಲೂ ಕೂಡ ಈ ಒಂದು RBI ಸಾಲ ನೀಡುತ್ತೆ ಅಂತ ಕೂಡ ಹೇಳ್ತೇವೆ. ಇನ್ನು ಕಾರ್ಯಗಳೇನು RBIದು ಅಂತಂದರೆ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಅಂತಂದರೆ ಇವಾಗ ಇದು ಸರ್ಕಾರಕ್ಕೇ ಇದೊಂದು ಬ್ಯಾಂಕ್ ಆಗಿ ನಿರ್ವಹಣೆ ಮಾಡ್ತು. ಅದಲ್ಲದೆ ಬ್ಯಾಂಕುಗಳಿಗೆ ಇದೊಂದು ಬ್ಯಾಂಕ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇವಾಗ ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಎಷ್ಟಿದೆಯಲ್ವಾ, ಇವಾಗ SBI ಇದೆ, ಸಿಂಡಿಕೇಟ್ ಇದೆ, ಕೆನರಾ ಇದೆ, ಮತ್ತು ಬೇರೆ ಬೇರೆ IDBI ಆಗಿರ್ಬೋದು ಅಥವಾ ಬೇರೆ ಬೇರೆ HDFC ಎಲ್ಲನೂ ಇದೆ. ಮತ್ತು ಈ ಒಂದು ಎಲ್ಲ ಬ್ಯಾಂಕುಗಳನ್ನು ಕೂಡ ನಿಯಂತ್ರಣ ಮಾಡುವಂತಹ ಒಂದು ಏಕೈಕ ಬ್ಯಾಂಕ್ ಅಂತಂದರೆ ಅದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಹೇಳಬಹುದು. RBI ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಿಸುತ್ತದೆ. ಎಲ್ಲ ಬ್ಯಾಂಕುಗಳು ತಮ್ಮ ಠೇವಣಿ ಹಣದ ನಿರ್ದಿಷ್ಟಪಡಿಸಿದ ಭಾಗವನ್ನು RBIನಲ್ಲಿ ಮೀಸಲು ಇಡಬೇಕು. ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ RBI ಸಾಲ ಒದಗಿಸುತ್ತದೆ. ಅದು ಬ್ಯಾಂಕುಗಳ ಹಣಕಾಸು ನಿರ್ವಹಣೆಯ ಕುರಿತಾಗಿಯೂ ಮಾರ್ಗದರ್ಶನ ನೀಡುತ್ತದೆ. ಗೊತ್ತಲ್ವ ಇವಾಗ ಏನು, ಮತ್ತು ಯಾವುದೇ ಒಂದು ಬ್ಯಾಂಕ್ ಏನಿರುತ್ತೋ ಅದು RBI ಅಂಡರ್ ಇರತಕ್ಕಂತಹ ಎಲ್ಲ ಬ್ಯಾಂಕುಗಳು ಕೂಡ RBIನಲ್ಲಿ ಇಷ್ಟು ಹಣ ಅಂತ ಹೇಳಿ ಅವರಲ್ಲಿ ಮೀಸಲಿಡಬೇಕಾಗತ್ತೆ. ಮತ್ತು ಈ ಒಂದು ಬ್ಯಾಂಕ್ಗಳಿಗೆ ಯಾವಾಗಲಾದರೂ ಹಣದ ಅವಶ್ಯಕತೆ ಇತ್ತಂದರೆ ಒಂದು ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿರುತ್ತೆ ಅದು ಈ ಉಳಿದ ಬ್ಯಾಂಕುಗಳಿಗೆ ಸಾಲವನ್ನು ನೀಡುತ್ತೆ ಅಂತ ನಾವು ಹೇಳಬಹುದು. ಮತ್ತು ಹಣವನ್ನು ಯಾವ ಥರ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇದೊಂದು ಮಾರ್ಗದರ್ಶನವನ್ನು ನೀಡುತ್ತದೆ. ಇನ್ನು ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಣೆ. ಬ್ಯಾಂಕುಗಳ ನಡುವಿನ ವ್ಯವಹಾರಗಳನ್ನು ಸೂಕ್ತವಾಗಿ ಬಗೆಹರಿಸುವ ಸಲುವಾಗಿ RBI ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಮತ್ತು ಈ ಒಂದು ಬ್ಯಾಂಕ್ಗಳ ನಡುವೆ ಏನೊಂದು ವ್ಯವಹಾರಗಳನ್ನು ಇರ್ತಿತ್ತು ಅದು ಒಂದು ಸೂಕ್ತವಾಗಿ ನಡೀಲಿ ಅಂತ ಹೇಳಿ RBI ಇದೊಂದು ಸಂದಾಯ ಕೇಂದ್ರ, ಅಂದರೆ ಇಲ್ಲಿ ಎಲ್ಲರೂ ಕೂಡ ಸಂದಾಯ ಮಾಡ್ಕೊಳ್ಳಿಕ್ಕೆ ಬರ್ತಾರೆ, ಆ ಥರ ಇದೊಂದು ಕಾರ್ಯ ಆಗಿ ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಸಾಲ ಪ್ರಮಾಣದ ನಿಯಂತ್ರಕ. ದೇಶದಲ್ಲಿ ನಿರೀಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಪ್ರಮಾಣವನ್ನು RBI ನಿಯಂತ್ರಿಸುತ್ತದೆ. ಮತ್ತು ಇವಾಗ ನಮಗೊಂದು ದೇಶದಲ್ಲಿ ಏನಾದರೂ ಒಂದು ಪರಿಸ್ಥಿತಿ, ಇವಾಗ ಕ್ಷಾಮ ಭಾಳ ಇತ್ತು ಅಂತಂದರೆ ಆವಾಗ ಎಲ್ಲ ಎಷ್ಟು ಸಾಲವನ್ನು ಕೊಡಬೇಕು, ಅಥವಾ ಇವಾಗ ಮತ್ತು ಇಂಡಸ್ಟ್ರಿ ಇವಾಗ ಎಲ್ಲ ಹೆಂಗಿರುತ್ತೆ ಅಲ್ವಾ, ಇವಾಗ ಮಾರ್ಕೆಟಿಂಗ್ ಕಡಿಮೆ ಇದೆ, ಮಾರ್ಕೆಟ್ ಹೈ ಇದೆ, ಮಾರ್ಕೆಟ್ ಲೋ ಇದೆ ಅಂತ ಹೇಳ್ತಾರಲ್ಲ, ಅದರ ಪ್ರಕಾರ ಈ ಉಳಿದ ಬ್ಯಾಂಕುಗಳು ಯಾರ್ಯಾರಿಗೆ ಎಷ್ಟೆಷ್ಟು ಸಾಲಗಳನ್ನು ನೀಡಬೇಕು ಅಂತ ಹೇಳಿನೂ ಕೂಡ ಈ ಒಂದು RBI ಅದನ್ನು ನಿಯಂತ್ರಣ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ. RBI ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಕಾರ್ಯವು ನಮ್ಮ ಹಣ ಬೇರೆ ಬೇರೆ ದೇಶಗಳ ಹಣಕ್ಕೆ ವರ್ಗಾವಣೆಯಾಗುವ ವಿನಿಮಯ ದರಗಳನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. ವಿದೇಶಿ ವಿನಿಮಯ ದರಗಳಲ್ಲಿನ ಅನಪೇಕ್ಷಿತ ಏರಿಳಿತಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಪರಿಸ್ಥಿತಿಗಳನ್ನು ಅವಲಂಬಿಸಿ RBI ವಿದೇಶಿ ಹಣಗಳನ್ನು ಕೊಳ್ಳುವ ಮತ್ತು ಮಾರುವ ಕ್ರಮಗಳನ್ನು ಜರುಗಿಸುತ್ತದೆ.
ಮತ್ತು ಈ ಒಂದು RBI ಏನಿದೆ ಇವಾಗೊಂದು ವಿದೇಶಿ ವಿನಿಮಯ ಅಂದರೆ ವಿದೇಶದಲ್ಲಿ ನಮ್ಮ ಹಣವನ್ನು ವಿನಿಮಯ ಮಾಡಿಕೊಳ್ಬೇಕು ಅಂತಂದರೆ ಅದರ ಒಂದು ಮೇಲ್ವಿಚಾರಕನಾಗಿ ಈ ಒಂದು RBI ಕೆಲಸ ಮಾಡುತ್ತೆ. ಅಂತಂದರೆ ಇವಾಗ ನಮ್ಮ ಹಣ ಬೇರೆ ಬೇರೆ ದೇಶಗಳ ಹಣಕ್ಕೆ ಏನು ವರ್ಗಾವಣೆ ಆಗುತ್ತಲ್ವ, ಆವಾಗ ಅದೊಂದು ದರಗಳನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಈ ಒಂದು RBI ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಮತ್ತು ಈ ಒಂದು ವಿದೇಶಿ ವಿನಿಮಯ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಏರಿಳಿತಗಳು ಏನಿರುತ್ತೋ ಅದನ್ನ ಕಡಿಮೆಗೊಳಿಸುವಂತಹ ಸಲುವಾಗಿ ಪರಿಸ್ಥಿತಿಗಳನ್ನು ಅವಲಂಬಿಸಿ RBI ಏನು ಮಾಡುತ್ತೆ, ವಿದೇಶಿ ಹಣಗಳನ್ನು ಯಾವ ರೀತಿ ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಥವಾ ಮಾರಬೇಕು ಅನ್ನೋದನ್ನು ಅದು ಒಂದು ಕ್ರಮಗಳನ್ನು ಜರುಗಿಸುತ್ತೆ ಅಂತ ಹೇಳಬಹುದು. ಇನ್ನು ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ. ಬ್ಯಾಂಕ್ ಶಾಖೆಗಳ ವಿಸ್ತರಣೆಯ ಮೂಲಕ ಜನರಲ್ಲಿ ಉಳಿತಾಯ ಮನೋಭಾವವನ್ನು ಪ್ರೇರೇಪಿಸುವುದಲ್ಲದೆ ಹಣಕಾಸು ಸಾಕ್ಷರತೆಗೆ ಒತ್ತು ನೀಡಿದೆ. ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ತೀವ್ರಗೊಳಿಸಲು RBI ಮಹತ್ವದ ಪಾತ್ರ ವಹಿಸಿದೆ. ಅಂಕಿ ಅಂಶಗಳ ಸಂಗ್ರಹಣೆ ಮತ್ತು ಪ್ರಕಟಣೆ, ಸಂಶೋಧನೆ ಹಾಗೂ ಬ್ಯಾಂಕಿಂಗ್ ಸಂಬಂಧಿತ ಜ್ಞಾನ ಹಂಚಿಕೆಯ ಕಾರ್ಯಗಳ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾದ ಕೆಲಸ ಮಾಡುತ್ತಿದೆ. ದೇಶವು ಹಲವಾರು ಹಣಕಾಸು ಬಿಕ್ಕಟ್ಟುಗಳನ್ನು ಸೂಕ್ತವಾಗಿ ಎದುರಿಸಲು RBIನ ಕ್ರಮಗಳು ಸಹಕಾರಿಯಾಗಿವೆ. ಮತ್ತು ಈ ಒಂದು ಬ್ಯಾಂಕ್ನ ಒಂದು ಶಾಖೆಗಳು ವಿಸ್ತರಣೆ ಆಗಬೇಕು, ಮತ್ತು ಆ ಒಂದು ಬ್ಯಾಂಕ್ನ ಶಾಖೆಗಳು ಜಾಸ್ತಿ ಆದಂಗೆಲ್ಲ ಜನರಲ್ಲಿ ಅದನ್ನು ಹಣವನ್ನು ಉಳಿತಾಯ ಮಾಡಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನು ಅದು ನೀಡುತ್ತೆ, ಮತ್ತು ಹಣಕಾಸು ಒಂದು ಸಾಕ್ಷರತೆಗೆ ಅದು ಒತ್ತನ್ನು ನೀಡುತ್ತೆ ಅಂತ ಕೂಡ ಹೇಳ್ಬೋದು. ಈ ರೀತಿ ಒಂದು RBI ಒಂದು ದೇಶದ ಒಂದು ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ತುಂಬ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ, ಮತ್ತು ಹಣಕಾಸು ಒಂದು ಬಿಕ್ಕಟ್ಟು ಬರಲಾರ್ದಂಗೆ ಈ ಒಂದು RBI ಅದನ್ನು ನೋಡ್ಕೊಳ್ಳುತ್ತೆ ಅಥವಾ ನಿಯಂತ್ರಣ ಮಾಡುತ್ತೆ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಇನ್ನು ಹಣದ ಪೂರೈಕೆಯ ನಿಯಂತ್ರಣ. ದೇಶದ ಹಣಕಾಸು ಪ್ರಾಧಿಕಾರ ನೀಡಿದ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಆ ದೇಶದ ಹಣದ ಪೂರೈಕೆಯಾಗಿವೆ. ಇವಲ್ಲದೆ ರಾಷ್ಟ್ರದ ಬ್ಯಾಂಕುಗಳಲ್ಲಿರುವ ಉಳಿತಾಯ ಮತ್ತು ಚಾಲ್ತಿ ಖಾತೆಯಲ್ಲಿ ಹೊಂದಿರುವ ಶಿಲ್ಕನ್ನು ಸಹ ಹಣವೆಂದು ಪರಿಗಣಿಸಲಾಗುತ್ತದೆ. ಈ ಖಾತೆಗಳಲ್ಲಿರುವ ಹಣವನ್ನು ಬ್ಯಾಂಕುಗಳಿಂದ ಅಲ್ಪಾವಧಿ ಸೂಚನೆ ನೀಡಿ ಅಥವಾ ಬೇಡಿಕೆಯ ಆಧಾರದ ಮೇಲೆ ಹೊರತೆಗೆಯಬಹುದಾದ್ದರಿಂದ ಇವುಗಳನ್ನು ಬೇಡಿಕೆ ಅಥವಾ ಡಿಮ್ಯಾಂಡ್ ಠೇವಣಿಗಳು ಎಂದು ಕರೆಯುತ್ತಾರೆ. ಉಳಿದ ಠೇವಣಿಗಳಿಗೆ ನಿರ್ದಿಷ್ಟ ಸಮಯಾವಧಿ ಇರುವುದರಿಂದ ಅವುಗಳು ಮುದ್ದತ್ತು ಠೇವಣಿಗಳಾಗಿರುತ್ತವೆ. ಹಾಗಾಗಿ ಯಾವುದೇ ಸಮಯದಲ್ಲಿ ಜನರ ಬಳಿ ಇರುವ ಕರೆನ್ಸಿ ಮತ್ತು ಉಳಿತಾಯ ಠೇವಣಿಗಳ ಒಟ್ಟು ಮೊತ್ತವನ್ನು ಆಗಿನ ಪೂರೈಕೆಯಲ್ಲಿರುವ ಒಟ್ಟು ಹಣದ ಪ್ರಮಾಣ ಎಂದು ಲೆಕ್ಕ ಹಾಕಲಾಗುತ್ತದೆ. ಮತ್ತು ಈ ಒಂದು ದೇಶದ ಒಂದು ಹಣಕಾಸು ಪ್ರಾಧಿಕಾರ ಏನಿರುತ್ತೋ ಅದು ಕರೆನ್ಸಿ ನೋಟುಗಳನ್ನು ಕೂಡ ನೀಡುತ್ತೆ, ಮತ್ತು ನಮಗೆ ನಾಣ್ಯಗಳನ್ನು ನೀಡುತ್ತೆ. ಇವೇನು ಈ ಒಂದು ದೇಶದ ಹಣದ ಪೂರೈಕೆಯಾಗಿದೆ ಅಂತ ಕೂಡ ಹೇಳ್ಬೋದು. ಕೇವಲ ಈ ಒಂದು ನೋಟುಗಳು ನಾಣ್ಯಗಳು ಅದಷ್ಟೇ ಅಲ್ಲದೇ ಕೂಡ ಈ ಒಂದು ಬ್ಯಾಂಕ್ಗಳಲ್ಲಿ ಕೂಡ ನಮ್ಮ ಹಣ ಇರುತ್ತಲ್ವ, ಅಂದರೆ ಉಳಿತಾಯ ಹಣ ಇರುತ್ತೆ, ಅಥವಾ ನಮ್ಮದೊಂದು ಖಾತೆ ಇತ್ತು ಅಂದರೆ ಅದು ಚಾಲ್ತಿ ಆದಂತಹ ಖಾತೆ ಇದ್ದರೆ ಅದರಲ್ಲಿರ್ತಕ್ಕಂತಹ ದುಡ್ಡು ಸಹ ಅದನ್ನೂ ಕೂಡ ಹಣ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಕೇವಲ ನೋಟುಗಳನ್ನು ನಾಣ್ಯಗಳನ್ನು ಅದಷ್ಟೇ ಹಣ ಅಂತ ಅಷ್ಟೇ ಅಲ್ಲದೆ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಮೊತ್ತವನ್ನು ಕೂಡ ನಾವು ಹಣ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಮತ್ತು ಈ ಒಂದು ಖಾತೆಯಲ್ಲಿರುವ ಹಣಗಳನ್ನು ಬ್ಯಾಂಕ್ಗಳು ಏನು ಮಾಡುತ್ತೆ, ಒಂದು ಅಲ್ಪಾವಧಿ ಸೂಚನೆ ನೀಡಿ ಅಥವಾ ಅವರ ಒಂದು ಬೇಡಿಕೆಯ ಆಧಾರದ ಮೇಲೆ ಹಣವನ್ನು ಕೂಡ ಅವರು ಹೊರತೆಗೆಯಬಹುದು. ಅದಕ್ಕೋಸ್ಕರ ಇದನ್ನು ಏನಂತ ಹೇಳ್ತೇವೆ, ಬೇಡಿಕೆ ಅಥವಾ ಡಿಮ್ಯಾಂಡ್ ಠೇವಣಿಗಳು ಕೂಡ ಅಂತ ಹೇಳಿ ಕರೀತಾರೆ. ಅಂದರೆ ನೀವು ನೋಡ್ತಿರಲ್ಲ, ನೀವು ಉಳಿತಾಯ ಮಾಡುವಾಗ ದುಡ್ಡು ಇಡ್ತೀರಿ, ಮತ್ತು ಆಮೇಲೆ ನಿಮಗೆ ಬೇಕಾದಾಗ ಆ ದುಡ್ಡನ್ನು ನೀವು ವಾಪಸ್ ತೆಗಿತೀರಿ. ಹಾಗೇನೆ ಮತ್ತು ಒಂದಿಷ್ಟು ಠೇವಣಿಗಳು ಹೆಂಗಿರುತ್ತೆ, ನಿರ್ದಿಷ್ಟ ಸಮಯ ಇರುತ್ತೆ. ಅಂದರೆ ಇವಾಗ RD ಎಲ್ಲ ಮಾಡಿರ್ತೀರಲ್ವ, ಈಗ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿ, ಅಂದರೆ 1 ವರ್ಷಕ್ಕೆ ನೀನು ಇಷ್ಟು ಹಣವನ್ನು ಅಲ್ಲೇ ಇಡ್ತೀಯಾ ಅಥವಾ 5 ವರ್ಷಕ್ಕೆ ಇಡ್ತೀಯಾ ಅಂತ ಹೇಳಿ ಇವನು ಕೂಡ ಮಾಡ್ಬೋದು. ಅಂದರೆ ಒಂದು ನಿರ್ದಿಷ್ಟ ಸಮಯಾವಧಿ ತನಕನೂ ಕೂಡ ನೀವಲ್ಲಿ ಇಡುವುದರಿಂದ ಇವುಗಳನ್ನು ಮುದ್ದತ್ತು ಠೇವಣಿಗಳು ಕೂಡ ಅಂತ ನಾವು ಹೇಳ್ತಿರ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ಸಮಯದಲ್ಲಿ ಆ ವ್ಯಕ್ತಿಯ ಹತ್ತಿರ ಎಷ್ಟು ದುಡ್ಡು ಇದೆ ಅಂತ ನಾವು ಕೇಳಿದರೆ ಕೇವಲ ಅವನ ಹತ್ತಿರ ನೋಟು ಮತ್ತು ನಾಣ್ಯಗಳ ಅದಷ್ಟೇ ಅಲ್ಲದೆ ಅವನ ಖಾತೆಯಲ್ಲಿರ್ತಕ್ಕಂತಹ ಒಂದು ದುಡ್ಡನ್ನು ಕೂಡ ನಾವು ಎಲ್ಲವನ್ನು ಕೂಡ ಸೇರಿಸಿ ಆ ಒಂದು ಹಣದ ಪ್ರಮಾಣ ಅಂತ ಹೇಳಿ ಇಲ್ಲಿ ಲೆಕ್ಕ ಮಾಡ್ತಾರೆ. ಮತ್ತು ಭಾರತದಲ್ಲಿ ಹಣ ಪೂರೈಕೆಯ 4 ಪರಿಕಲ್ಪನೆಗಳನ್ನು ಬಳಸಲಾಗುತ್ತದೆ. M1, M2, M3 ಮತ್ತು M4 ಅಂತ ಅವನ್ನ ಹೀಗೆ ವ್ಯಾಖ್ಯಾನಿಸಬಹುದು. ಏನು ಹಿಂಗಂದರೆ ನೋಡೋಣ. M1 ಅಂತ ಅಂದ್ರೇನು, ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಮತ್ತು ವಾಣಿಜ್ಯ ಬ್ಯಾಂಕುಗಳಲ್ಲಿರುವ ಬೇಡಿಕೆ ಠೇವಣಿಗಳು. ಇವಾಗ M1 ಅಂತಂದ್ರೆ ನಿಮ್ಮ ಹತ್ತಿರ ಇರ್ತಕ್ಕಂತಹ ಹಣ, ನಾಣ್ಯಗಳು ಮತ್ತು ನಿಮ್ಮ ಬ್ಯಾಂಕ್ಗಳ ಖಾತೆಯಲ್ಲಿ ಇರ್ತಕ್ಕಂತಹ ಒಂದು ಬೇಡಿಕೆ ಠೇವಣಿಗಳು, ಅದನ್ನ ಎಲ್ಲ ನಾವೇನಂತ ಹೇಳ್ತೀವಿ, M1 ಅಂತ ಕರಿತೀವಿ. ಇನ್ನು M2 ಅಂತ ಅಂದ್ರೇನು, ಈ M1 ಅಂದರೆ ಈ ಎಲ್ಲ ಹಣ ಕೂಡಿ, ಅಂದರೆ ಕರೆನ್ಸಿ ನೋಟು, ನಾಣ್ಯ ಮತ್ತು ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣ, ಅದರ ಜೊತೆಗೇನೆ ಅಂಚೆ ಕಚೇರಿಯಲ್ಲಿಯೂ ಕೂಡ ಇನ್ನೇನಾದರೂ ಉಳಿತಾಯ ಠೇವಣಿ ಇಟ್ಟಿದ್ರೆ ಅದಕ್ಕೂ ಕೂಡ ನಾವೇನಂತ ಹೇಳ್ತೇವೆ, ಈ ಎಲ್ಲವನ್ನ ಕೂಡಿಸಿ M2 ಅಂತ ಕರಿತೇವೆ.
ಇನ್ನು M3 ಅಂತ ಅಂದರೆ ಈ ಒಂದು ಕರೆನ್ಸಿ ನೋಟುಗಳಾಗಿರ್ಬಹುದು, ನಾಣ್ಯಗಳಾಗಿರ್ಬೋದು, ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಹಣ, ಅದರ ಜೊತೆಗೆ ಬೇರೆ ಒಂದು ವಾಣಿಜ್ಯ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಮುದ್ದತ್ತು ಠೇವಣಿಗಳು. ಈ M1ನಲ್ಲಿ ಏನು ಬರುತ್ತೆ, ಬೇಡಿಕೆ ಠೇವಣಿಗಳು ಬರುತ್ತೆ. ಆದರೆ ಇದು ಈ M3ನಲ್ಲಿ ಆ ಒಂದು ಎಲ್ಲದರ ಜೊತೆಗೆ ಅಂದರೆ ಹಣ, ನೋಟು ಮತ್ತು ವಾಣಿಜ್ಯ ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ಬೇಡಿಕೆ ಠೇವಣಿ ಜೊತೆಗೆ ಮುದ್ದತ್ತು ಠೇವಣಿಗಳನ್ನು ಕೂಡ ಸೇರಿಸಿದ್ರೆ ಅದು M3 ಅಂತ ನಾವು ಹೇಳ್ತೇವೆ. ಇನ್ನು M4 ಅಂತಂದರೆ ಈ ಒಂದು M3 ಮತ್ತು ಅಂಚೆ ಕಚೇರಿಯಲ್ಲಿರ್ತಕ್ಕಂತಹ ಒಟ್ಟು ಠೇವಣಿಗಳು. ಈ ಒಂದು ಕರೆನ್ಸಿ ನೋಟ್ ಆಗಿರ್ಬೋದು, ವಾಣಿಜ್ಯ ಬ್ಯಾಂಕಿನಲ್ಲಿರ್ತಕ್ಕಂತಹ ಬೇಡಿಕೆ ಠೇವಣಿಗಳಾಗಿರ್ಬೋದು, ಮತ್ತು ವಾಣಿಜ್ಯ ಬ್ಯಾಂಕಿನಲ್ಲಿರ್ತಕ್ಕಂತಹ ಮುದ್ದಟ್ಟು ಠೇವಣಿಗಳು, ಇದೆಲ್ಲದರ ಜೊತೆಗೆ ಅಂಚೆ ಕಚೇರಿಯಲ್ಲಿರ್ತಕ್ಕಂತಹ ಒಟ್ಟು ಠೇವಣಿಗಳು, ಇವನ್ನೆಲ್ಲವನ್ನ ಕೂಡಿಸಿ M4 ಅಂತ ಹೇಳಿ ಕರಿತೇವೆ. ನೀವು ಇಲ್ಲಿ ನೋಡಬಹುದು ಏನು M1 ಮತ್ತು M2 ಚಿಕ್ಕದಾಗುತ್ತಲ್ವಾ, ಮತ್ತು ಇವಾಗ M4 ಅಂತಂದ್ರೇನು ಅದರಲ್ಲಿ ಎಲ್ಲ ಬರುತ್ತೆ. ಇವಾಗ M4 ಅಂತಂದರೆ M3 ಬರುತ್ತೆ. ಇವಾಗ M3 ಅಂತಂದರೆ ಎಲ್ಲರೂ ಕೂಡ ನೋಟ್ ಬರುತ್ತೆ, ಬ್ಯಾಂಕಲ್ಲಿರ್ತಕ್ಕಂತಹ ಮುದ್ದತ್ತಿ ಠೇವಣಿ ಪ್ಲಸ್ ಬೇಡಿಕೆ ಠೇವಣಿ ಅದೆಲ್ಲನೂ ಕೂಡ ಪ್ಲಸ್ ಅಂಚೆ ಕಚೇರಿ, ಈ ಎಲ್ಲವೂ ಕೂಡಿಸಿ ಇರುವುದಂಥದ್ದು ಏನದು M4 ಅಂತ ಕರಿತೇವೆ. ಇವಾಗ ಹಣಕಾಸು ನಿರ್ವಹಣೆಯ ದೃಷ್ಟಿಯಿಂದ M1 M2 ಕಿರಿದಾದ ಹಣವೆಂದು ಪರಿಗಣಿತವಾದರೆ M3 M4ಗಳನ್ನು ವಿಶಾಲ ಹಣವೆಂದು ಪರಿಗಣಿತವಾಗುತ್ತವೆ. ಈ ಹಣದ ಪೂರೈಕೆಯ ಹೊರತಾಗಿ ವಾಣಿಜ್ಯ ಬ್ಯಾಂಕುಗಳು ತಾವು ಸ್ವೀಕರಿಸಿದ ಠೇವಣಿಗಳ ಆಧಾರದ ಮೇಲೆ ಎಷ್ಟೋ ಪಟ್ಟು ಅಧಿಕ ಪ್ರಮಾಣದ ಸಾಲ ಸೃಷ್ಟಿಸಿ ವಾಣಿಜ್ಯ ಹಾಗೂ ಇತರ ಉದ್ದೇಶಗಳಿಗೆ ನೀಡುತ್ತವೆ. ಇದು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವ ಹಣದ ಪ್ರಮಾಣವನ್ನು ಪ್ರಭಾವಿಸುತ್ತದೆ. ಈ ಹಣದ ಪೂರೈಕೆ ಒಂದೆಡೆಯಾದರೆ ಇನ್ನೊಂದೆಡೆ ಸರಕು ಸೇವೆಗಳ ಪ್ರಮಾಣವು ದೇಶದಲ್ಲಿನ ಹಣದುಬ್ಬರ ಸ್ಥಿತಿಯನ್ನು ಪ್ರಭಾವಿಸುತ್ತವೆ. ಹಣದ ಪೂರೈಕೆ ಅಧಿಕವಾಗಿದ್ದು ಅದಕ್ಕೆ ತಕ್ಕುದಾದ ಸರಕು ಸೇವೆಗಳ ಪೂರೈಕೆ ಇಲ್ಲವಾದಾಗ ಬೆಲೆಗಳು ತೀವ್ರವಾಗಿ ಏರಲು ಪ್ರಾರಂಭಿಸಿ ಬಹಳಷ್ಟು ತೊಂದರೆಗಳು ಶುರುವಾಗುತ್ತವೆ. ಮತ್ತು ಈ ಒಂದು ಹಣಕಾಸನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ M1 ಮತ್ತು M2 ಚಿಕ್ಕ ಹಣ ಅಥವಾ ಕಿರಿದಾದ ಹಣ ಅಂತ ಪರಿಗಣಿಸ್ತಾರೆ, ಮತ್ತು M3 ಮತ್ತು M4 ವಿಶಾಲ ಹಣ ಅಂತ ಪರಿಗಣನೆ ಮಾಡ್ತಾರೆ. ಮತ್ತು ಇದಷ್ಟೇ ಅಲ್ಲದೆ ಈ ಒಂದು ಹಣದ ಪೂರೈಕೆಯನ್ನು ಬಿಟ್ಟು ಈ ಒಂದು ವಾಣಿಜ್ಯ ಬ್ಯಾಂಕುಗಳು ತಾವೇನು ಒಂದು ಠೇವಣಿಗಳನ್ನು ಸ್ವೀಕರಿಸುತ್ತಾರೆ ಅದ್ರ ಮೇಲೆ ಅವರು ಎಷ್ಟೋ ಒಂದು ಅಧಿಕ ಪ್ರಮಾಣದ ಸಾಲವನ್ನು ಕೂಡ ಕೊಡ್ತಾರಲ್ವಾ. ಅಂದರೆ ಇವಾಗ ನಾವೆಲ್ಲ ಈ ಸಾರ್ವಜನಿಕರಲ್ಲಾದರೆ ದುಡ್ಡು ಇಟ್ಟಿರ್ತೀವಿ, ಅದೇ ದುಡ್ಡನ್ನು ಏನು ಅವ್ರಿಗೆ ಯಾರಿಗೆ ಸಾಲ ಬೇಕಾಗಿರುತ್ತೆ ಅದೇ ದುಡ್ಡನ್ನು ಅವ್ರಿಗೆ ಸಾಲದ ರೂಪದಲ್ಲಿ ನೀಡ್ತಾರೆ, ಮತ್ತು ಬೇರೆ ಬೇರೆ ಉದ್ದೇಶಗಳಿಗೋಸ್ಕರನೂ ಅದನ್ನು ಸಾಲದ ರೂಪದಲ್ಲಿ ನೀಡ್ತಾರೆ. ಹೀಗೆ ನೀಡೋದ್ರಿಂದ ಏನಾಗುತ್ತೆ, ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಚಲಾವಣೆ ಏನಿರುತ್ತೋ ಹಣದ ಪ್ರಮಾಣದ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರುತ್ತೆ. ಮತ್ತು ಇದು ಒಂದು ಕಡೆ ಆತಂದರೆ ಈ ಒಂದು ಸರಕು ಸೇವೆಗಳ ಪ್ರಮಾಣ ಏನಿರುತ್ತೋ ಈ ದೇಶದಲ್ಲಿ ಅದು ಕೂಡ ಈ ಒಂದು ಹಣದುಬ್ಬರ ಅಂತಂದರೆ ಬೆಲೆಗಳು ಏರೋದು ಇಳಿಯೋದು ಕೂಡ ಅದು ಪ್ರಭಾವ ಆಗುತ್ತೆ ಅಂತ ಹೇಳಿ. ಅಂದರೆ ಇವಾಗ ಹಣದ ಪೂರೈಕೆ ಜಾಸ್ತಿ ಆಗುತ್ತೆ, ಆದರೆ ಅದಕ್ಕೆ ತಕ್ಕನಾಗಿ ಒಂದು ಸರಕು ಸೇವೆಗಳು ಇಲ್ಲದೆ ಆದಾಗ, ಇವಾಗ ಉಳ್ಳಾಗಡ್ಡಿ ಅದೆಲ್ಲ ರೇಟು ನಡಬಾರ್ಕೆಲ್ಲ ಜಾಸ್ತಿ ಆಗಿತ್ತು. ಯಾಕೆ, ಮಳೆ ಬಂದು ಎಲ್ಲ ಉಳ್ಳಾಗಡ್ಡಿ ಹಾಳಾಗಿ ಹೋಗಿತ್ತು. ಆವಾಗ ಅಲ್ಲಿ ಸರಕು ಸೇವೆಗಳ ಪ್ರಮಾಣ ಕಡಿಮೆ ಇತ್ತು, ಅದರಲ್ಲಿ ಆವಾಗ ಹಣ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅಂದರೆ ಆ ಒಂದು ಸರಕು ಸೇವೆಗಳು ಕಡಿಮೆ ಇದ್ದಾಗ ಹಣ ಏನಾಗುತ್ತೆ ಅಲ್ಲಿ ಅದರ ಬೆಲೆ ತೀವ್ರವಾಗಿ ಪ್ರಾರಂಭ ಆಗುತ್ತೆ, ಮತ್ತು ಅದರಿಂದ ತೊಂದರೆ ಕೂಡ ಉಂಟಾಗುತ್ತೆ. ಇನ್ನು ಬೆಲೆಗಳಲ್ಲಿನ ಅಲ್ಪ ಏರಿಕೆಯ ಪ್ರಮಾಣವು ಆರ್ಥಿಕತೆಗೆ ಶಕ್ತಿದಾಯಕ ಪೇಯದಂತಿದ್ದರೆ ತೀವ್ರ ಬೆಲೆ ಏರಿಕೆಯು ಜನರ ಖರೀದಿ ಶಕ್ತಿ ಮತ್ತು ಆದಾಯ ಹಂಚಿಕೆಯನ್ನು ತೀವ್ರವಾಗಿ ಬಾಧಿಸುತ್ತದೆಯಲ್ಲದೆ ಹೂಡಿಕೆದಾರರ ನಿರೀಕ್ಷೆಗಳನ್ನು ಹುಸಿಯಾಗಿಸಿ ಆರ್ಥಿಕ ಅಭಿವೃದ್ಧಿಗೆ ತೊಡರಾಗುತ್ತದೆ. ಈಗ ಬೆಲೆಯನ್ನು ಏರಿಕೆಯನ್ನು ಜಾಸ್ತಿ ಆಯಿತು, ಅದರಿಂದ ಆರ್ಥಿಕತೆಯನ್ನು ಅಭಿವೃದ್ಧಿ ಆಗುತ್ತೆ, ಆದರೆ ಜನರಿಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಅದನ್ನು ತೊಗೊಳಕ್ಕಾಗತ್ತಾ? ಅದು ಜನರ ಒಂದು ಖರೀದಿ ಶಕ್ತಿ ಮೇಲೆ ಪ್ರಭಾವ ಬೀರುತ್ತೆ, ಮತ್ತು ಅವರೊಂದು ಆದಾಯ ಹಂಚಿಕೆ. ಇವಾಗ ನೀವು 150 ರೂಪಾಯಿನಲ್ಲಿ ಎಲ್ಲ ಸಂತೆ ಮಾಡ್ಕೊಂಡು ಬರ್ತಿರ್ತೀರ, ಆದರೆ ಇವಾಗ 1 kg ಉಳ್ಳಾಗಡ್ಡಿನೇ 150 ರೂಪಾಯಿ ಆಯಿತು ಅಂತಂದರೆ ಆವಾಗ ನಿಮಗೆ ಆ ಒಂದು ನಿಮ್ಮ ಆದಾಯದ ಮೇಲೆ ಅದು ತುಂಬ ಹೊಡೆತ ಬೀಳುತ್ತೆ, ಮತ್ತು ನಮ್ಮ ಖರೀದಿ ಶಕ್ತಿಗೆ ಅದು ತುಂಬ ಪ್ರಭಾವವನ್ನು ಬೀರುತ್ತೆ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಇಂಥ ಸಂದರ್ಭಗಳಲ್ಲಿ ಪರಿಸ್ಥಿತಿಯ ಅನುಸಾರ RBI ಹಣದ ಪೂರೈಕೆಯಲ್ಲಿ ಬದಲಾವಣೆ ಮಾಡುತ್ತದೆ. ಆದರೆ ಬ್ಯಾಂಕುಗಳ ಸಾಲ ನೀಡಿಕೆಯ ಸಾಮರ್ಥ್ಯವನ್ನು ನಿಯಂತ್ರಿಸಲು ಅದು ಹಲವು ನಿರ್ದಿಷ್ಟ ಕ್ರಮಗಳನ್ನು ಅನುಸರಿಸುತ್ತದೆ. ಹಣದ ಪೂರೈಕೆ ಮತ್ತು ಸಾಲದ ಪ್ರಮಾಣ ಮತ್ತು ಬಡ್ಡಿದರದ ನಿಯಂತ್ರಣಕ್ಕಾಗಿ ಇರುವ ಕ್ರಮಗಳನ್ನು ಒಟ್ಟಾಗಿ ಹಣಕಾಸು ನೀತಿ ಎಂದು ಕರೆಯುತ್ತೇವೆ. ಈಗ ನಾವು RBI ಕೈಗೊಳ್ಳುವ ಸಾಲ ನಿಯಂತ್ರಣ ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಇಂತಹ ಸಂದರ್ಭಗಳು ಏನು ಬರುತ್ತೋ ಆವಾಗ ಏನು ಮಾಡುತ್ತೆ, RBI ಒಂದು ಹಣದ ಪೂರೈಕೆ ಅಂದರೆ ಅದರಲ್ಲಿ ಬದಲಾವಣೆ ಮಾಡುತ್ತೆ. ಅಂತಂದರೆ ಒಂದು ಬ್ಯಾಂಕ್ಗಳ ಸಾಲ ನೀಡಿಕೆ ಅಂದರೆ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಡಬಹುದು, ಅದರ ಸಾಮರ್ಥ್ಯಗಳನ್ನು ಅದು ನಿಯಂತ್ರಣ ಮಾಡಲಿಕ್ಕೆ ಅಂತ ಹೇಳಿ ಬೇರೆ ಬೇರೆ ಕ್ರಮಗಳನ್ನು ಜಾರಿಗೆ ತಗೊಂಡು ಬರುತ್ತೆ. ಮತ್ತು ಈ ಒಂದು ಹಣದ ಪೂರೈಕೆ ಎಷ್ಟು ಮಾಡಬೇಕು ಅಥವಾ ಸಾಲದ ಪ್ರಮಾಣ ಎಷ್ಟು ನೀಡಬೇಕು ಮತ್ತು ಬಡ್ಡಿ ಎಷ್ಟು ಇಡಬೇಕು ಅವರು, ಇದಕ್ಕೆಲ್ಲನೂ ಕೂಡ ಒಂದು ಕ್ರಮಗಳನ್ನು ಏನು ಜರುಗಿಸುತ್ತೋ ಅದಕ್ಕೆಲ್ಲ ಒಟ್ಟಾರೆಯಾಗಿ ನಾವು ಏನಂತ ಹೇಳ್ತೀವಿ, ಹಣಕಾಸು
ನೀತಿ ಅಂತ ಹೇಳಿ. ಅಂದರೆ ಹಣವನ್ನು ಎಷ್ಟು ಪೂರೈಕೆ ಮಾಡಬೇಕು, ಎಷ್ಟು ಸಾಲವನ್ನು ನೀಡಬೇಕು, ಮತ್ತು ಯಾವ ಬಡ್ಡಿ ದರದಲ್ಲಿ ಅದನ್ನು ನಾವು ಇಡಬೇಕು ಅನ್ನುವಂತಹದ್ದೊಂದು ಎಲ್ಲ ಕ್ರಮಗಳಿಗೆ ಹಣಕಾಸು ನೀತಿ ಅಂತ ಕರೀತಾರೆ. ಇವಾಗ ನಾವು ಇದನ್ನು ನೋಡೋಣ. ಅಂದರೆ RBI ಏನೇನೆಲ್ಲ ಒಂದು ಸಾಲ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುತ್ತೋ ಅದನ್ನ ನೋಡೋಣ. ಇವಾಗ ಸಾಲ ಅಥವಾ ಅಪತ್ತು ನಿಯಂತ್ರಣ ಕ್ರಮಗಳು ಅಂತ, ಇವುಗಳನ್ನು ನಾವು 2 ವಿಧಗಳಾಗಿ ವಿಂಗಡಿಸಬಹುದು: ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಕ್ರಮಗಳು. ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು: ಈ ಸಾಧನಗಳು ವ್ಯವಹಾರಕ್ಕೆ ಮತ್ತು ಜನರಿಗೆ ಲಭ್ಯವಾಗುವ ಹಣದ ಪ್ರಮಾಣವನ್ನು ಪರಿಣಮಿಸುತ್ತವೆ. ಈಗ ಅವುಗಳನ್ನು ಅರ್ಥ ಮಾಡಿಕೊಳ್ಳೋಣ. ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳ ಬಗ್ಗೆ ನಾವೀಗ ನೋಡೋಣ. ಬ್ಯಾಂಕ್ ದರ: ಕೇಂದ್ರ ಬ್ಯಾಂಕು ಉಳಿದ ಬ್ಯಾಂಕುಗಳ ತೆಗೆದುಕೊಳ್ಳುವ ಸಾಲಕ್ಕೆ ವಿಧಿಸುವ ಮೂಲ ಬಡ್ಡಿ ದರವಾಗಿರುತ್ತದೆ. ಇದು ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರವನ್ನು ನಿರ್ಧರಿಸುವ ತಳಮಟ್ಟದ ದರವಾಗಿದ್ದು, ಬ್ಯಾಂಕುಗಳು ನೀಡುವ ಸಾಲದ ಪ್ರಮಾಣವನ್ನು ಪ್ರಭಾವಿಸುತ್ತದೆ. ಬ್ಯಾಂಕ್ ದರ ಹೆಚ್ಚಾದಾಗ ಒಟ್ಟಾರೆ ಸಾಲದ ವೆಚ್ಚಾಗಿ ಸಾಲ ನೀಡಿಕೆ ಕುಗ್ಗುತ್ತದೆ, ಮತ್ತು ಬ್ಯಾಂಕ್ ದರ ಇಳಿಕೆಯಾದಾಗ ಸಾಲದ ವೆಚ್ಚ ಕಡಿಮೆಯಾಗಿ ಸಾಲ ನೀಡಿಕೆ ಹಿಗ್ಗುತ್ತದೆ. ಭಾರತೀಯ ರಿಸರ್ವ್ ಬ್ಯಾಂಕು ಇದೇ ಉದ್ದೇಶವನ್ನು ರೆಪೋ ಮತ್ತು ರಿವರ್ಸ್ ರೆಪೋ ದರಗಳ ಏರಿಳಿತ ಮಾಡುವುದರಿಂದಲೂ ಸಾಧಿಸುತ್ತದೆ. ಒಂದು ಬ್ಯಾಂಕ್ ದರ ಅಂತಂದರೆ ಇವಾಗ ಕೇಂದ್ರ ಬ್ಯಾಂಕ್ ಏನಿರುತ್ತೋ ಅದನ್ನು ಆ ಬ್ಯಾಂಕ್ ಏನು ಮಾಡುತ್ತೆ, ಉಳಿದ ಬ್ಯಾಂಕುಗಳು ಒಂದು ಎಷ್ಟು ಸಾಲವನ್ನು ತಗೋತಾರಲ್ಲ ಅದಕ್ಕೆ ಒಂದು ಬಡ್ಡಿಯನ್ನು ಮೂಲ ಬಡ್ಡಿ ದರ ಆಗಿ ಇದನ್ನು ತಗೊಳ್ಳುತ್ತೆ ಅಂತ ಹೇಳಿ. ಅಂದರೆ ಇವಾಗ ಇದು ಬ್ಯಾಂಕ್ಗಳೇನು ತಮ್ಮ ಗ್ರಾಹಕರಿಗೆ ಎಷ್ಟು ಬಡ್ಡಿ ದರವನ್ನು ನಿರ್ಧಾರ ಮಾಡ್ತಾರೋ ಅದರ ಒಂದು ತಳಮಟ್ಟದ ಒಂದು ದರ ಏನಿರುತ್ತೆ ಈ ಒಂದು ಕೇಂದ್ರ ಬ್ಯಾಂಕ್ಗಳು ತಗೊಳ್ಳುವಂತಹದ್ದು. ಮತ್ತು ಇದರಿಂದ ಏನಾಗುತ್ತೆ, ಬ್ಯಾಂಕುಗಳು ನೀಡುವ ಸಾಲದ ಪ್ರಮಾಣವನ್ನು ಇದು ಕೂಡ ಪ್ರಭಾವನೆ ಆಗಿಸುತ್ತೆ ಅಂತ ಹೇಳ್ತೀವಿ. ಇನ್ನು ಈ ಒಂದು ಬ್ಯಾಂಕ್ ದರ ಹೆಚ್ಚಾದಾಗ ಏನಿರುತ್ತೋ ಆವಾಗ ಒಟ್ಟಾರೆ ಸಾಲದ ವೆಚ್ಚ ಹೆಚ್ಚಾಗುತ್ತೆ ಮತ್ತು ಸಾಲ ನೀಡಿಕೆ ಕುಗ್ಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಈ ಒಂದು ಬ್ಯಾಂಕ್ ದರ ಇಳಿಕೆ ಆದಾಗ ಸಾಲವನ್ನು ಕೊಡೋದು ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ, ಆವಾಗ ಸಾಲ ಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಹೀಗೆ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ, ರೆಪೋ ಮತ್ತು ರಿವರ್ಸ್ ರೆಪೋ ಅನ್ನುವುಗಳ ಮೂಲಕ ಇವನ್ನ ಒಂದು ಸಾಧಿಸುತ್ತೆ ಅಂತ ಹೇಳಬಹುದು. ಇನ್ನು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ: ಹಣಕಾಸು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಸರ್ಕಾರಿ ಭದ್ರತೆಗಳನ್ನು ಕೇಂದ್ರ ಬ್ಯಾಂಕು ಕೊಳ್ಳುವ ಮತ್ತು ಮಾರಾಟ ಮಾಡುವ ಕ್ರಮವೇ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಾಗಿದೆ. ಸರ್ಕಾರಿ ಭದ್ರತೆಗಳ ಮಾರಾಟವು ಸಾರ್ವಜನಿಕರ ಮತ್ತು ಬ್ಯಾಂಕುಗಳ ಬಳಿಯ ಹಣವನ್ನು ಕೇಂದ್ರ ಬ್ಯಾಂಕಿಗೆ ವರ್ಗಾಯಿಸಿದರೆ, ಭದ್ರತೆಗಳ ಖರೀದಿಯು ಹಣವನ್ನು ಕೇಂದ್ರ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಮತ್ತು ಬ್ಯಾಂಕುಗಳಿಗೆ ವರ್ಗಾಯಿಸುತ್ತದೆ. ಒಂದು ಹಣಕಾಸಿನ ಒಂದು ಮಾರುಕಟ್ಟೆ ಏನಿದೆ ಇದರಲ್ಲಿ ಮುಕ್ತವಾಗಿ ಒಂದು ಸರ್ಕಾರಿ ಬದ್ಧತೆಗಳನ್ನು ಕೇಂದ್ರ ಬ್ಯಾಂಕ್ ಒಂದು ಎಷ್ಟು ಕೊಳ್ಳುತ್ತೆ ಅಥವಾ ಮಾರಾಟ ಮಾಡುವಂತಹ ಒಂದು ಮುಕ್ತವಾದಂತಹ ಮಾರುಕಟ್ಟೆ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಒಂದು ಸರ್ಕಾರಿ ಭದ್ರತೆಗಳ ಈ ಮಾರಾಟ ಏನಿರುತ್ತೆ ಅದನ್ನು ಸಾರ್ವಜನಿಕರಿಗೆ ಮತ್ತು ಬ್ಯಾಂಕುಗಳ ಬಳಿಯ ಹಣವನ್ನು ಕೇಂದ್ರ ಬ್ಯಾಂಕಿಗೆ ವರ್ಗಾಯಿಸುತ್ತೆ. ಅಂದರೆ ಈ ಒಂದು ಸರ್ಕಾರಿ ಭದ್ರತೆಗಳ ಒಂದು ಮಾರಾಟ ಏನಿರುತ್ತೋ ಈ ಒಂದು ಇದನ್ನು ಸಾರ್ವಜನಿಕರ ಮತ್ತು ಬ್ಯಾಂಕುಗಳ ಬಳಿ ಇರುವಂತಹ ಹಣವನ್ನು ಕೇಂದ್ರ ಬ್ಯಾಂಕಿಗೆ ಇಲ್ಲಿ ವರ್ಗಾವಣೆ ಆಗುತ್ತೆ. ಆದರೆ ಅದೇ ಈ ಒಂದು ಭದ್ರತೆಗಳ ಖರೀದಿ ಏನಾಗುತ್ತೆ, ಈ ಒಂದು ಭದ್ರತೆಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಅದನ್ನು ಹಣವನ್ನು ಕೇಂದ್ರ ಬ್ಯಾಂಕಿನಿಂದ ಸಾರ್ವಜನಿಕರಿಗೆ ಅಥವಾ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡ್ತಾರೆ. ಇನ್ನು ಮೀಸಲು ಅನುಪಾತದ ಅವಶ್ಯಕತೆಯನ್ನು ಏರಿಳಿತಗೊಳಿಸುವುದು: ವಾಣಿಜ್ಯ ಮತ್ತು ಇತರ ಬ್ಯಾಂಕುಗಳು RBIನ ಸೂಚನೆಗಳ ಪ್ರಕಾರ 2 ರೀತಿಯ ಮೀಸಲುಗಳನ್ನು ಹೊಂದಬೇಕಾಗುತ್ತೆ. ಅವು ಯಾವ್ಯಾವಂತ ನೋಡೋಣ. ಮೊದಲನೇದು ನಗದು ಮೀಸಲು ಅನುಪಾತ ಅಂತ ಹೇಳಿ, ಮತ್ತು ಎರಡನೇದು ಶಾಸನಬದ್ಧ ದ್ರವ್ಯತೆ ಅನುಪಾತ. ಈಗ ನಗದು ಮೀಸಲು ಅನುಪಾತ ಅಂತಂದ್ರೇನು, ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಗಳು ಎಷ್ಟಿರುತ್ತೋ ಅದರ ಒಂದು ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು RBIನಲ್ಲಿ ಜಮೆ ಇಡಬೇಕಾಗಿರುತ್ತೆ. ನಾವು ಅವಾಗಲೇ ನೋಡ್ದಂಗೇನು, ಇವಾಗ ಅದರ ಕೆಳಗಡೆ ಏನೇನೆಲ್ಲ ಬ್ಯಾಂಕ್ಗಳು ಬರುತ್ತೋ ಆ ಬ್ಯಾಂಕ್ಗಳು ತಮ್ಮ ಬ್ಯಾಂಕ್ಗಳಲ್ಲಿ ಒಟ್ಟು ಎಷ್ಟು ಹಣ ಇದೆಯಲ್ಲ, ಅಂದರೆ ನಾವೆಲ್ಲ ಸಾರ್ವಜನಿಕರಲ್ಲಿ ಅವ್ರಿಗೆ ಎಷ್ಟು ಹಣವನ್ನು ನಾವಲ್ಲಿ ಕೂಡಿಸಿಟ್ಟಿರ್ತೇವಲ್ಲ ಆ ಒಂದು ಹಣದ ಇಷ್ಟು ಭಾಗವನ್ನು ಅಂತಂದರೆ ನಾನು ಹಾಗೆ ಎಕ್ಸಾಂಪಲ್ ಕೊಡ್ತೀನಿ. ಈಗ 5% ಹಣವನ್ನು ಅದು ರಿಸರ್ವ್ ಬ್ಯಾಂಕ್ಗೆ ಕೊಡಬೇಕಾಗಿರುತ್ತೆ. ಈ ಥರ ಒಂದು ಜಮೆ ಇಡಬೇಕಾದಂಥ ಒಂದು ಪರಿಣಾಮಕ್ಕೆ ನಾವು ಏನಂತ ಹೇಳ್ತೀವಿ, ನಗದು ಮೀಸಲು ಅಂತ ಕರಿತೀವಿ. ಇನ್ನು ಈ ಶಾಸನಬದ್ಧ ದ್ರವ್ಯತೆ ಅಂತ ಅಂದ್ರೆ ಏನು, ಈ ಒಂದು ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟ ಪಡಿಸಿದ ಪ್ರಮಾಣವನ್ನು ನಗದಾಗಿ ಇರಿಸಿಕೊಳ್ಳುವ ಪ್ರಮಾಣವಾಗಿದೆ. ಇನ್ನು ಒಂದು ಶಾಸನಬದ್ಧ ದ್ರವ್ಯತೆ ಅಂತಂದರೆ ಏನು, ಬ್ಯಾಂಕ್ಗಳೇನು ಅವ್ರಿಗೆ ಒಟ್ಟು ಎಷ್ಟು ಠೇವಣಿಗಳು ಬಂದಿರ್ತಾವಲ್ಲ ಅದರ ಒಂದು ಪ್ರಮಾಣವನ್ನು ತಮ್ಮಲ್ಲಿ ಇರಿಸಿಕೊಳ್ಳುವಂತಹ ಇದು ಪ್ರಮಾಣ. ಇದು ಒಂದು ನಗದು ಮೀಸಲು ಅಂತಂದರೆ ಇದನ್ನು RBIಗೆ ಜಮಾ ಇಡಬೇಕಾಗಿದ್ದು, ಇನ್ನು ಶಾಸನಬದ್ಧ ದ್ರವ್ಯತೆ ಅಂದರೆ ಅದನ್ನು ತಮ್ಮ ಹತ್ತಿರ ಇಟ್ಕೊಳ್ಳುವಂತಹದ್ದು. ಈ 2 ಅನುಪಾತಗಳನ್ನು ಏರಿಸಿದಾಗ ಬ್ಯಾಂಕುಗಳ ಬಳಿ ದೈನಂದಿನ ವ್ಯವಹಾರಕ್ಕೆ ಕಡಿಮೆ ಹಣ ಲಭ್ಯ ಆಗುತ್ತೆ ಮತ್ತು ಅವುಗಳನ್ನು ಇಳಿಸಿದಾಗ ಹೆಚ್ಚಿನ ಹಣದ ಪ್ರಮಾಣ ಲಭ್ಯ ಆಗುತ್ತೆ.
ಇನ್ನು ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು. ಗುಣಾತ್ಮಕ ಅಥವಾ ಆಯ್ದ ಸಾಲ ನಿಯಂತ್ರಣ ಕ್ರಮಗಳು ಸಾಲ ಪಡೆಯುವ ಉದ್ದೇಶವನ್ನು ಮತ್ತು ಅದರ ಬಳಕೆಯನ್ನು ಪ್ರಭಾವಿಸುತ್ತವೆ. ಪ್ರಮುಖ ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಹೀಗಿವೆ. ಈ ಒಂದು ಗುಣಾತ್ಮಕ ಅಥವಾ ಆಯ್ದ ಸಾಲ ನಿಯಂತ್ರಣ ಕ್ರಮಗಳಂತಂದ್ರೇನು, ಇವಾಗ ಸಾಲವನ್ನು ಹೆಂಗೆ ಪಡಿತಿರ್ತಾರಲ್ಲ ಅದರ ಒಂದು ಕಾರಣ ಏನು ಮತ್ತು ಅದರ ಒಂದು ಬಳಕೆಯನ್ನು ಇದು ಪ್ರಭಾವಿಸುತ್ತೆ ಅಂತ ಹೇಳ್ಬೋದು. ಇನ್ನು ಯಾವ್ಯಾವು ಆ ಕ್ರಮಗಳು ಏನೇನಂತ ಇಲ್ಲಿ ನೋಡೋಣ. ಮಾರ್ಜಿನ್ ಪ್ರಮಾಣದ ಬದಲಾವಣೆ ಅಂದರೆ ಸಾಲ ಪಡೆಯುವಾಗ ಬ್ಯಾಂಕು ಭದ್ರತೆಯನ್ನು ಕೇಳುತ್ತದೆ ಅಥವಾ ಸಾಲದ ನಿಗದಿತ ಪ್ರಮಾಣವನ್ನು ಸಾಲಗಾರ ವ್ಯಕ್ತಿಯೇ ಮಾರ್ಜಿನ್ ಹಣವಾಗಿ ಭರಿಸಬೇಕಾಗುತ್ತದೆ. ಯಾವುದೇ ಉದ್ದೇಶಕ್ಕಾಗಿ ಸಾಲ ನೀಡಿಕೆಯನ್ನು ಉತ್ತೇಜಿಸಲು ಮಾರ್ಜಿನ್ ಹಣದ ಪ್ರಮಾಣವನ್ನು ಇಳಿಸಬಹುದು. ಅದೇ ರೀತಿ ಸಾಲ ನೀಡಿಕೆಯನ್ನು ನಿರುತ್ತೇಜಿಸಲು ಮಾರ್ಜಿನ್ ಹಣದ ಪ್ರಮಾಣವನ್ನು ಏರಿಸಬಹುದು. ಈ ಒಂದು ಮಾರ್ಜಿನ್ ಅಂತ ಅಂದರೆ ಏನು ಹೇಳಿ, ಇವಾಗ ನಾವು ಏನಾದರೂ ಒಂದು ಸಾಲ ತಗೊಳ್ಬೇಕು ಅಂತ ಬ್ಯಾಂಕ್ ಹತ್ರ ಹೋದರೆ ನೀವೇನಾದರೂ ಒಂದು ಸೆಕ್ಯೂರಿಟಿಗೆ ಇಡಬೇಕಾಗತ್ತೆ, ಏನಾದರೂ ಒಂದು ಶ್ಯೂರಿಟಿಗೆ. ನಾವು ನಿಮ್ಮನ್ನು ಹೆಂಗೆ ನಂಬೋದು, ನೀವು ಹೆಂಗೆ ತುಂಬ್ತೀರಾ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ, ಏನಾದರೂ ಒಂದು ಆಧಾರವಾಗಿ ನೀವು ಇಡಿ ಅಂತ ಕೇಳ್ತಾರಲ್ವ, ಅವಾಗ ನಾವೆಲ್ಲ ಒಂದೊಂದ್ಸಲ ಹೊಲದ ಪತ್ರ ಅಡ ಇಟ್ಟು ಲೋನ್ ತೊಗೊಂಡಿರ್ತೀವಿ ಅಥವಾ ಒಂದೊಂದ್ಸಲ ಮನೆ ಪತ್ರವನ್ನು ಅಡ ಇಟ್ಟು ಅಲ್ಲೆಲ್ಲ ಲೋನ್ ತೊಗೊಂಡಿರ್ತೀವಲ್ಲ. ಹೀಗೆ ನಾವು ಯಾವುದೇ ಒಂದು ಉದ್ದೇಶಕ್ಕಾಗಿ ಕೂಡ ಒಂದು ವ್ಯಕ್ತಿಗೆ ಸಾಲವನ್ನು ನೀಡಬಹುದು. ಆ ಒಂದು ಸಾಲದ ಒಂದು ಭದ್ರತೆಗೆ ನಾವು ಆ ಸಾಲದ ಬದಲಾಗಿ ಒಂದು ಭದ್ರತೆಗೆ ಏನು ಕೇಳ್ತೇವೆ ಅದನ್ನ ನಾವು ಮಾರ್ಜಿನ್ ಅಂತ ಹೇಳ್ಬೋದು. ಮತ್ತು ಅವರು ಸಾಲ ತಗೊಳ್ಬೇಕು ನೀವು ಅಂತ ಹೇಳಿದರೆ, ಅಂದರೆ ಇವಾಗ ನೀವು ಬ್ಯಾಂಕು ಒಬ್ಬರಿಗೆ ಸಾಲ ಕೊಡಬೇಕಾಗಿರುತ್ತೆ. ಆಗ ಅವರು ಸಾಲ ಕೊಡಬೇಕಾಗಿರುತ್ತೆ ಅಂತಂದರೆ ಏನೋ ಅವ್ರಿಗೆ ಸಾಲದ ಹಣದ ಪ್ರಮಾಣವನ್ನು ಅಲ್ಲಿ ಅಂದರೆ ಮಾರ್ಜಿನನ್ನು ಅಲ್ಲಿ ಇಳಿಸಬಹುದು. ಅದೇ ರೀತಿ ಇನ್ನೊಬ್ಬರಿಗೆ ಅವರು ಸಾಲ ಕೊಡಲಿಕ್ಕೆ ಇಷ್ಟ ಇರೋದಿಲ್ಲ, ಅವಾಗ ಅವ್ರು ಏನು ಹೇಳ್ಬೋದು, ಆ ಒಂದು ಮಾರ್ಜಿನ್ ಹಣವನ್ನು ಅವರು ಅಲ್ಲಿ ಏರಿಸಬಹುದು ಅಲ್ವಾ. ಇವಾಗ ನಿಮಗೆ ಬ್ಯಾಂಕ್ ಇನ್ನೊಬ್ಬರಿಗೆ ಯಾರಿಗಾದ್ರೂ ಹಣ ಕೊಡಬೇಕು ಅಂತ ಅವ್ರಿಗೆ ಇಷ್ಟ ಇತ್ತಂದರೆ ಅವಾಗ ಅವರು ನೀವು ಶ್ಯೂರಿಟಿ ಇಷ್ಟೇ ಹಣ, ಕಡಿಮೆ ಹಣ ಇಡಿ ಅಂತ ಹೇಳ್ತಾರೆ. ಅದೇ ಅವ್ರಿಗೆ ಇಷ್ಟ ಇರಲಿಲ್ಲ ಅಂದರೆ ಇಲ್ಲ ನೀವು ಇಷ್ಟು ಹಣ ನೀವು ಇಡಲೇಬೇಕಾಗತ್ತೆ, ನೀವು ಜಾಸ್ತಿ ಹಣ ಇಡಬೇಕು ಅಂತ ಈ ಥರ ಒಂದವರು ಮಾರ್ಜಿನನ್ನು ಏರಿಳಿತ ಕೂಡ ಮಾಡ್ತಾರೆ ಅಂತ. ಇನ್ನು ಸಾಲದ ಗರಿಷ್ಠ ಮಿತಿ ನಿಗದಿ ಅಥವಾ ಸಾಲದ ಪಡಿತರ. ನಿರ್ದಿಷ್ಟ ಉದ್ದೇಶಗಳಿಗೆ ನೀಡುವ ಸಾಲದ ಪ್ರಮಾಣದ ಗರಿಷ್ಠ ಮಿತಿಯನ್ನು RBI ನಿಗದಿಗೊಳಿಸಿ ಯಾವುದೇ ಉದ್ದೇಶಕ್ಕೆ ಅತಿಯಾದ ಸಾಲ ನೀಡಿಕೆಯನ್ನು ತಡೆಯುತ್ತದೆ. ಮತ್ತು ಈ ಒಂದು ನಿಮಗೆಲ್ಲ ಗೊತ್ತೇ ಇದೆ, ನಾವು ಇವಾಗ ಸಾಲ ತಗೊಂಡ್ರೆ ಇದಕ್ಕೆ ಇಷ್ಟೇ ವರ್ಷದಲ್ಲಿ ನಾವು ಆ ಸಾಲವನ್ನು ಮರುಪಾವತಿ ಮಾಡಬೇಕಂತ ಹೇಳೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ಜಾಸ್ತಿ ಸಾಲವನ್ನು ಎಲ್ಲರಿಗೂ ಕೂಡ ನೀಡುವುದಿಲ್ಲಿ ತಡಿಬಹುದು ಅಂತ ಹೇಳಬಹುದು. ಇನ್ನು ನೈತಿಕ ಒತ್ತಡ. ಹಲವು ಉದ್ದೇಶಗಳಿಗೆ ಒಟ್ಟಾರೆ ಸಾಲ ನೀಡಿಕೆಯನ್ನು ಅಥವಾ ಹಲವು ಉದ್ದೇಶಗಳಿಗೆ ಸಾಲದ ಪ್ರಮಾಣವನ್ನು ತಗ್ಗಿಸುವ ಸಲುವಾಗಿ RBI ವಾಣಿಜ್ಯ ಬ್ಯಾಂಕುಗಳ ಮೇಲೆ ನಿಯಮಿತ ಸುತ್ತೋಲೆಗಳ ಮೂಲಕ ನೈತಿಕ ಒತ್ತಡ ಹೇರುವ ಕ್ರಮ ಇದಾಗಿದೆ. ಇನ್ನು ಬೇರೆ ಬೇರೆ ಒಂದು ಉದ್ದೇಶಗಳಿಗೆ ಅಂದರೆ ಒಟ್ಟಾರೆ ಒಂದು ಸಾಲ ನೀಡಿಕೆಯನ್ನು ಕೊಡಬೇಕು ಅಂತಂದರೆ ಅಥವಾ ಸಾಲ ತಗೊಳ್ಳುವವರ ಒಂದು ಪ್ರಮಾಣ ಕಡಿಮೆ ಆಗುವಾಗ ಹಾಗೇನು RBI ಏನು ಮಾಡುತ್ತೆ, ಬೇರೆ ಬೇರೆ ಒಂದು ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಒಂದು ಒತ್ತಡವನ್ನು ಹೇರುತ್ತೆ. ಅದಕ್ಕೆ ಇದು ನೈತಿಕ ಒತ್ತಡ ಅಂತ ಕೂಡ ಕರೀತಾರೆ. ಇನ್ನು ನೇರ ಕ್ರಮ. ಯಾವಾಗ ಉಳಿದೆಲ್ಲ ಕ್ರಮಗಳು ನಿಷ್ಫಲವಾಗುತ್ತವೆಯೋ ಆಗ RBI ವಾಣಿಜ್ಯ ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳನ್ನು ನೇರವಾಗಿ ನಿಯಂತ್ರಿಸುವ ಕ್ರಮ ಕೈಗೊಳ್ಳುತ್ತದೆ. ಇದು ಒಂದು ಶಿಕ್ಷೆಯ ರೂಪವಾಗಿದ್ದರಿಂದ ಇದನ್ನು ಕಟ್ಟಕಡೆಗೆ ಬಳಸಲಾಗುತ್ತೆ. ಈ ಒಂದು ನೇರ ಕ್ರಮ ಅಂತಂದರೆ ಈ ಮೇಲಿನ ಕ್ರಮಗಳು ಯಾವು ಕೂಡ ನಿಷ್ಫಲ ಆಗುತ್ತವೆಯೋ ಆಗ ಈ ಒಂದು RBI ಅನ್ನೋದು ಬಂದು ಈ ಒಂದು ಹಣಕಾಸು ಸಂಸ್ಥೆಗಳನ್ನು ನೇರವಾಗಿ ತನ್ನ ಕೈಗೆ ನಿಯಂತ್ರಣಕ್ಕೆ ತಗೊಳ್ಳುತ್ತೆ ಮತ್ತು ಇದೊಂದು ಶಿಕ್ಷೆ ಆಗಿದ್ದರಿಂದ ಇದನ್ನು ಲಾಸ್ಟ್ಗೆ ಬಳಸ್ತಾರೆ ಅಂತ. ಹೀಗೆ ಕೇಂದ್ರ ಬ್ಯಾಂಕುಗಳು ಹಲವಾರು ಕ್ರಮಗಳ ಮೂಲಕ ಹಣದ ಪ್ರಮಾಣ ನಿಯಂತ್ರಿಸಿ ತನ್ಮೂಲಕ ಬೆಲೆ ಪರಿಸ್ಥಿತಿ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಗತಿಯನ್ನು ಪ್ರಭಾವಿಸುತ್ತೆ ಅಂತ ಹೇಳಬಹುದು. ಅಭ್ಯಾಸ ಇದು ಮಾಡಿ.